ಇಂದಿನ ತರಗತಿಯಲ್ಲಿ ಎಲ್ಲಿ ನಿಲ್ಲಿಸಿದ್ವಿ? ಆರ್ಥಿಕತೆಯ ಶಾಖೆಗಳ ಬ್ರಾಂಚಸ್ ಆಫ್ ಎಕನಾಮಿಕ್ಸ್ ಹೇಳ್ತಾ ಇದ್ನಲ್ಲ ನಿನ್ನೆ ತರಗತಿಯಲ್ಲಿ. ಆರ್ಥಿಕತೆಯ ಶಾಖೆಗಳು ಬ್ರಾಂಚಸ್ ಆಫ್ ಎಕನಾಮಿಕ್ಸ್. ಯಾವ್ಯಾವ ಬ್ರಾಂಚಸ್ ಅಂತ ಹೇಳಿದ್ದೆ ನಾನು? ಮೂರು ಬ್ರಾಂಚಸ್ ಗಳನ್ನ ನಾವು ನಿನ್ನೆ ನೋಡಿದ್ವಿ. ಯಾವ್ಯಾವುದು? ರೈಟ್. ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಮತ್ತು ಮಧ್ಯಂತರ ಅರ್ಥಶಾಸ್ತ್ರ ಅಂತ. ರೈಟ್. ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೆಸೋ ಎಕನಾಮಿಕ್ಸ್ ಅಂತ. ಮೆಸೋ ಎಕನಾಮಿಕ್ಸ್. ಈ ಸೂಕ್ಷ್ಮ, ಸಮಗ್ರ ಅಂತೇಳಿ ಈ ಪದಗಳನ್ನ ನೀಡಿದವರು ಯಾರು? ಇವುಗಳ ಪದಗಳನ್ನ ನೀಡಿದವರು ಯಾರು? ಹೆಸರಿಸಿದವರು ಯಾರು? ರಾಗ್ನಾರ್ ಫ್ರಿಶ್ ಅಂತ ಹೇಳಿ. ಯಾರು ರಾಗ್ನಾರ್ ಫ್ರಿಶ್? ಇವರು 1969ರಲ್ಲಿ ಮೊದಲ ಅರ್ಥಶಾಸ್ತ್ರದ ನೋಬೆಲ್ ಪಡೆದವರು. ಮೊದಲ ಅರ್ಥಶಾಸ್ತ್ರದ ನೋಬೆಲ್ ಪಡೆದವರು ಯಾರು? ರಾಗ್ನಾರ್ ಫ್ರಿಶ್ ಅಂತ ಹೇಳಿ ಕರಿತೀವಿ. ಇವರು ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಮತ್ತು ಮಧ್ಯಂತರ ಅರ್ಥಶಾಸ್ತ್ರ ಅಂತೇಳಿ ಮೂರು ವಿಧಗಳಾಗಿ ವಿಂಗಡಣೆ ಮಾಡಿದವರು. ನಾರ್ವೆ ದೇಶದವರು. ಇವ್ರು ಯಾವ ದೇಶದವರು? ನಾರ್ವೆ ದೇಶದವರು. ಒಂದ್ ನಿಮಿಷ ರಿಫ್ರೆಶ್ ಮಾಡ್ತೀನಿ. ಓಕೆ. ಸೊ ಮೊದಲನೇದಾಗಿ ನಾವು ಯಾವ್ದನ್ನ ಅಧ್ಯಯನ ಮಾಡೋಣ? ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರೆ ಏನು? ಅಥವಾ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು? ಹೆಸರಿನಲ್ಲೇ ಇದೆ. ಮೈಕ್ರೋ ಅಂತಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿಯ ಸಾಕಷ್ಟು ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ. ಪ್ರೀವಿಯಸ್ ಸ್ಲೈಡ್ ಬೇಗ ಬರ್ಕೋಬೇಕು ತಿಪ್ಪೇಸ್ವಾಮಿ ಅವರು. ಮುಗಿತಾ? ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯ ವೈಯಕ್ತಿಕ ಅಥವಾ ಸಣ್ಣ ಸಣ್ಣ ಭಾಗಗಳಾದ ಒಬ್ಬ ಅನುಭೋಗಿ, ಉತ್ಪಾದಕ, ಒಂದು ಉದ್ಯಮ, ಒಂದು ಮಾರುಕಟ್ಟೆ, ವೈಯಕ್ತಿಕವಾದಂತಹ ಕೂಲಿ, ವೈಯಕ್ತಿಕ
ಕೂಲಿ, ಬೆಲೆ, ಆದಾಯ ಕುರಿತು ಅಧ್ಯಯನವಾಗಿದೆ. ಅದರ ಕುರಿತು ಏನಾಗಿದೆ? ಇದು ಅಧ್ಯಯನ ಆಗಿದೆ. ಅರ್ಥಾತ್ ಏನು? ಒಬ್ಬ ಮನುಷ್ಯ ರೈಟ್, ಒಬ್ಬ ಕನ್ಸ್ಯೂಮರು, ಸೆಲ್ಲರು, ರೈಟ್, ಸ್ಮಾಲರ್ ಆರ್ ಇಂಡಿವಿಜುವಲ್ entities of a economy, like a consumer, a producer, a business firm, a market, individual, wage, price, income, right, are studied in microeconomics. Microeconomics ಅಂತಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ. ನಾನೀಗ ಒಬ್ಬ ವ್ಯಕ್ತಿ ಇದ್ದೀನಿ, ನಾನು ಯಾವ ರೀತಿ ಒಂದು ವಸ್ತುಗಳನ್ನು ತಗೋಬಹುದು, ಅಥವಾ ಒಬ್ಬ ವ್ಯಕ್ತಿ ಯಾವ ರೀತಿ ವಸ್ತುಗಳನ್ನು ಉತ್ಪಾದನೆ ಮಾಡಬಹುದು, ಈ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ, ಅಥವಾ ಒಂದು ಯಾವುದೇ ಒಂದು ವೈಯಕ್ತಿಕವಾಗಿ ಒಂದು ನಿಗದಿತವಾದಂತಹ ವಸ್ತು, ಉತ್ಪನ್ನ, ವ್ಯಕ್ತಿ, ಇದರ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಇಲ್ಲೆಲ್ಲ ಸಾಕಷ್ಟು ವಿಷಯಗಳನ್ನ ನಾವು ಅಧ್ಯಯನ ಮಾಡ್ತೀವಿ, ರೈಟ್. ಇದರಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ, ಹೌದಾ? ಯಾವ ರೀತಿ ಒಂದು ಉತ್ಪನ್ನದ ಬೆಲೆ ನಿಗದಿ ಮಾಡ್ತೀವಿ, ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಷನ್, ಈಗ ಸಾಕಷ್ಟು ಥಿಯರಿಗಳು ಬರ್ತವೆ. ಈ ಥಿಯರಿ ಆಫ್ ಪ್ರೈಸ್ ಡಿಟರ್ಮಿನೇಷನ್ನು, ಯಾವ ರೀತಿ ಒಂದು ಪೆನ್ ಇದೆ ಅಂತಂದ್ರೆ ಆ ಪೆನ್ನಿನ ಬೆಲೆ ಯಾವ ರೀತಿ, ಬೆಲೆ ನಿಗದಿ ಸಿದ್ಧಾಂತ ಅಂತೇಳಿ ಕರಿತೀವಿ. ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಬರ್ತಾವ, ವಿತರಣೆ ಸಿದ್ಧಾಂತ, ಸೊ ಇವೆಲ್ಲ ನೋಡ್ರಿ ಯಾವುದರಲ್ಲಿ, ಇವು ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ. ಆದ್ರೆ ನಾವು ಇದನ್ನ ಮುಂದೆ ಓದ್ತೀವ ಹೆಚ್ಚು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೈಕ್ರೋ ಎಕನಾಮಿಕ್ಸ್ ಅವಶ್ಯಕತೆ ಇದೆಯಾ? ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೈಕ್ರೋ ಎಕನಾಮಿಕ್ಸ್ ಅಗತ್ಯತೆ ಇಲ್ಲ. ಸೊ ನಾವು ಅದನ್ನ ಓದೋದು ಕೂಡ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಏನು ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ರು. ಅಲ್ಫ್ರೆಡ್ ಮಾರ್ಷಲ್ ಅವ್ರದ್ದು ಯಾವ ಕೃತಿ ಇದೆ? ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ. ಏನರ್ತದೆ? ಒಬ್ಬ ವ್ಯಕ್ತಿಯ, ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಕೂಲಿ ಎಷ್ಟು, ಅವನ ಬೆಲೆ ಎಷ್ಟು, ಅವನ ಆದಾಯ ಎಷ್ಟು, ಇದು ಒಬ್ಬ ವೈಯಕ್ತಿಕ ವ್ಯಕ್ತಿ ಉದ್ಯಮದ ಬಗ್ಗೆ ಏನಾದ್ರೂ ಅಧ್ಯಯನ ಮಾಡೋದಿದ್ರೆ ಅದನ್ನ ನಾವೇನಂತ ಕರಿತೀವಿ? ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಅದನ್ನ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಅರ್ಥ ಆಯ್ತಾ ಎಲ್ಲರಿಗೂ? ಬರ್ಕೊಳ್ರಿ. ಥಿಯರಿ ಆಫ್ ವೆಲ್ಫೇರ್ ಇಲ್ಲೇ ಬರ್ತದೆ, ರೈಟ್. ಈ ನಾವು ವೆಲ್ಫೇರ್ ಡೆಫಿನೇಷನ್ ನೋಡಿದಿವಲ್ಲ ಅಲ್ಫ್ರೆಡ್ ಮಾರ್ಷಲ್ ಅವ್ರದ್ದು, ರೈಟ್. ವೆಲ್ಫೇರ್ ಡೆಫಿನೇಷನ್ ಅಲ್ಫ್ರೆಡ್ ಮಾರ್ಷಲ್ ಅವ್ರದ್ದು. ಮತ್ತೆ ಇದೆ ಅದು, ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳವಣಿಗೆ ಆಗಬೇಕು. ಸೊ ಎಲ್ಲರೂ ಬರ್ಕೊಂಡ್ರ ಇದನ್ನ? ಬರ್ಕೊಳ್ಳಿ, ಬೇಗ ಬರ್ಕೊಳ್ರಿ. ಅರ್ಥಶಾಸ್ತ್ರದ ಒಂದು ವೈಯಕ್ತಿಕ ಘಟಕವನ್ನ ಅಧ್ಯಯನ ಮಾಡೋದು ಸೂಕ್ಷ್ಮ ಅರ್ಥಶಾಸ್ತ್ರ. ಯಾರ್ಯಾರಿಗೆ
ಸೂಕ್ಷ್ಮ ಅರ್ಥಶಾಸ್ತ್ರ ಯಾರ್ಯಾರಿಗೆ ಅರ್ಥ ಆಗಿದೆ? ಸಂಗು ಒನ್ಸ್ ಅಗೇನ್ ಎಕ್ಸ್ಪ್ಲೇನ್ ಸರ್. ಸಂಗು, ನಿನ್ನ ಆದಾಯ ಎಷ್ಟು? ನಿನಗೆ ಎಷ್ಟು ಕೂಲಿ ಬರ್ತಾ ಇದೆ? ನಿನ್ನ ಬಗ್ಗೆ ಅಧ್ಯಯನ ಮಾಡಿದ್ರೆ, ಒಬ್ಬ ವೈಯಕ್ತಿಕ ವ್ಯಕ್ತಿ ಅಥವಾ ವೈಯಕ್ತಿಕ ಉದ್ಯಮದ ಬಗ್ಗೆ ಅಧ್ಯಯನ ಮಾಡಿದ್ರೆ ಏನದು? ಒಬ್ಬ ವ್ಯಕ್ತಿ ಅಥವಾ ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಮೈಕ್ರೋ ಎಕನಾಮಿಕ್ಸ್. ಎರಡನೇದ್ದೇನು? ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರ ಮ್ಯಾಕ್ರೋ ಎಕನಾಮಿಕ್ಸ್. ಅದ್ರ ಉಲ್ಟಾ ಇಲ್ಲಿ ಏನು? ಸಮಗ್ರ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ಇದರಲ್ಲಿ ಇದೇನ್ ಹೇಳ್ತದೆ? ಒಟ್ಟಾರೆಯಾಗಿ ಆರ್ಥಿಕತೆ ಹೇಗೆ ಕಾರ್ಯನಿರ್ವಹಿಸ್ತದೆ, ರೈಟ್? ಒಟ್ಟಾರೆಯಾಗಿ ಒಟ್ಟು ಆರ್ಥಿಕತೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಎಂಟೈರ್ ಎಕನಾಮಿ, ಸ್ಟಡಿ ಆಫ್ ಎಂಟೈರ್ ಎಕನಾಮಿ ಆಸ್ ಅ ಯೂನಿಟ್. ಪೂರ್ತಿ ಆರ್ಥಿಕತೆಯನ್ನ, ಒಂದು ದೇಶ ಆಗಿರ್ಬೋದು, ಇದರಲ್ಲಿ ಒಂದು ಪ್ರಾಂತ್ಯ ಆಗಿರ್ಬೋದು, ಅಥವಾ ಇಡೀ ವಿಶ್ವನೇ ಆಗಿರ್ಬೋದು. ಇದರಲ್ಲಿ ಒಂದು ಪ್ರಾಂತ ಆಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಅಥವಾ ಇಡೀ ವಿಶ್ವನೇ ಆಗಿರ್ಬೋದು. ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ? ಇಟ್ ಕ್ಯಾನ್ ಬಿ ಅ ಪ್ರೊವಿನ್ಸ್, ಅ ಕಂಟ್ರಿ, ಆರ್ ಇವನ್ ದ ಹೋಲ್ ವರ್ಲ್ಡ್. ಇದರಲ್ಲಿ ನಾವೇನ್ ನೋಡ್ತೀವಿ? ಒಟ್ಟು ಉದ್ಯೋಗ, ಇಡೀ ಆರ್ಥಿಕತೆಯಲ್ಲಿ ಎಷ್ಟು % ಜನರಿಗೆ ಉದ್ಯೋಗ ಇದೆ, ಟೋಟಲ್ ಎಂಪ್ಲಾಯ್ಮೆಂಟ್ ಎಷ್ಟಿದೆ, ಒಟ್ಟು ನಿರುದ್ಯೋಗದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಎಷ್ಟು ನಿರುದ್ಯೋಗ ಇದೆ, ಗ್ರಾಸ್ ಅನ್ಎಂಪ್ಲಾಯ್ಮೆಂಟ್, ಇವೆಲ್ಲ ವಿಷಯಗಳು, ಇದು ಏನಿದೆಯಲ್ಲ ಬಹಳ ಇಂಪಾರ್ಟೆಂಟ್. ಒಟ್ಟು ಬಡತನ, ಒಟ್ಟು ಆದಾಯ, GDP ಅಂತೇಳಿ ಕರಿತೀವಿ. ಒಟ್ಟು ಆದಾಯವನ್ನ GDP ಅಂತೇಳಿ ಕರಿತೀವಿ. ಒಟ್ಟು ಬಂಡವಾಳ, ಕ್ಯಾಪಿಟಲ್ಲು, ಪವರ್ಟಿ, ಆದಾಯ, ರಾಷ್ಟ್ರೀಯ ಆದಾಯ, ಕ್ಯಾಪಿಟಲ್ಲು ಅಥವಾ ಇನ್ವೆಸ್ಟ್ಮೆಂಟು. ಸೊ ಈ ರೀತಿ ಒಂದು ದೇಶ, ಪ್ರಾಂತ್ಯ ಅಥವಾ ಇಡೀ ವಿಶ್ವದ ಆರ್ಥಿಕತೆಯನ್ನ ಒಂದೇ ಕಡೆಯಲ್ಲಿ ನಾವು ಅಧ್ಯಯನ ಮಾಡೋದಾದ್ರೆ ಅದನ್ನ ಏನಂತ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅದನ್ನ ಏನಂತೇಳಿ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಇದಕ್ಕೆ ಎಕ್ಸಾಂಪಲ್ ಯಾವ ಒಂದು ಸ್ಟಡಿ ಹೇಳ್ರಿ? ಅಭಿವೃದ್ಧಿ ಪರ ವ್ಯಾಖ್ಯಾನ, ಡೆವಲಪ್ಮೆಂಟ್, ಡೆಫಿನಿಷನ್ ಆಫ್ ಗ್ರೋತ್, ಡೆಫಿನಿಷನ್ ಆಫ್ ಡೆವಲಪ್ಮೆಂಟ್ ಯಾರ್ದು? JM ಕೇನ್ಸ್ ಅವ್ರದ್ದು. ಯಾವ ಕೃತಿಯಪ್ಪ? ಯಾವ ಕೃತಿ? ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಅಂದ್ರೆ ಒಟ್ಟಾರೆಯಾಗಿ ಉದ್ಯೋಗದ್ದು ಯಾವ ರೀತಿ, ಉದ್ಯೋಗದ ಸಾಮಾನ್ಯ ಸಿದ್ಧಾಂತ. ಸೊ ಇದೇನು? ಸಮಗ್ರ ಅರ್ಥಶಾಸ್ತ್ರ ಪೂರ್ತಿ ಆರ್ಥಿಕತೆಯ ಬಗ್ಗೆ ಚರ್ಚೆ ಮಾಡ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಒಬ್ಬ ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡ್ತದೆ. ಓಕೆ ಸರ್, ಟಾಪಿಕ್ ವೈಸ್ ಕರೆಂಟ್ ಅಫೇರ್ಸ್ ಆಡ್ ಮಾಡಿ ಹೇಳಿ ಸರ್. ಈಗಿನ್ನ ಶುರುವಾಗಿದೆ ಶಂಕರ. ನಿನ್ನೆ ಶುರುವಾಗಿದೆ. ಇನ್ನು ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಹೇಳಾಕತ್ತೀನಿ. ಈಗ ಚಾಲು ಮಾಡಿದ್ರಲ್ಲ ನೀವು.
ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಒಂದು ವ್ಯಕ್ತಿ, ಒಂದು ಉದ್ದಿಮೆ, ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡೋದು. ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಒಂದು ದೇಶ, ಒಂದು ಪ್ರಾಂತ, ಇಡೀ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ ಏನಂತ ಕರಿತೀವಿ? ಇಡೀ ಕರ್ನಾಟಕ ಅಥವಾ ಇಡೀ ಒಂದು ಜಿಲ್ಲೆಯ ಆರ್ಥಿಕತೆ ಅಧ್ಯಯನ ಮಾಡಿದ್ರೆ ಅದು ಮ್ಯಾಕ್ರೋ. ಒಂದೇ ಉದ್ದಿಮೆ, ಈಗ ಪಾರ್ಲೇಜಿ ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ, ಒಂದು ಪಾರ್ಲೇಜಿ ಅಂತ ಕಂಪನಿ ಬರುತ್ತೆ, ಅದು ಮೈಕ್ರೋ ಆಗುತ್ತೆ. ಮೈಕ್ರೋ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ಮೆಸೋ ಎಕನಾಮಿಕ್ಸ್ ಅಂತ ಬರುತ್ತೆ. ಮೆಸೋ ಎಕನಾಮಿಕ್ಸ್, ಮಧ್ಯಂತರ ಅರ್ಥಶಾಸ್ತ್ರ ಅಂತಂದ್ರೆ ಏನು? ಹೆಸರೇ ಹೇಳುವಂತೆ ಎರಡರ ಮಧ್ಯದಲ್ಲಿ. ಮೆಸೋ ಎಕನಾಮಿಕ್ಸ್ ಮಧ್ಯಂತರ ಅಂತಂದ್ರೆ ಏನು? ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ. ರೈಟ್. ದಿ ಸ್ಟಡಿ ಆಫ್ intermediate level of organization, level or a sector of an organization. ಓಕೆ, ಇದೇನಿದು? ಒಂದು ಮಧ್ಯಂತರ ವಲಯದ ಅಧ್ಯಯನ. ಅಂದ್ರೆ ಏನು? ಅಂದ್ರೆ ಈಗ ನಾನು ಟಾಟಾ ಕಂಪನಿ ಅಧ್ಯಯನ ಮಾಡಿದ್ರೆ ಇದು ಎದ್ರೊಳಗೆ ಬರ್ತದೆ? ಟಾಟಾ ಕಂಪನಿ ಅಧ್ಯಯನ ಮಾಡಿದ್ರೆ ಎದ್ರೊಳಗೆ ಬರುತ್ತೆ? ಮೈಕ್ರೋದೊಳಗೆ ಬರ್ತದೆ. ಹೌದಾ? ಭಾರತದಲ್ಲಿ ಒಟ್ಟು ಆರ್ಥಿಕತೆ ಅಂತೇಳಿ ನೋಡೋದಾದ್ರೆ ಎದ್ರೊಳಗೆ ಬರ್ತದೆ? ಇದ್ರೊಳಗೆ ಮ್ಯಾಕ್ರೋದೊಳಗೆ ಬರುತ್ತೆ. ಮೆಸೋ ಏನು? ಇವೆರಡರ ಮಧ್ಯದಲ್ಲಿ. ನಾವು ಪೂರ್ತಿ ಆರ್ಥಿಕತೆ ಬಗ್ಗೆನೂ ಚರ್ಚೆ ಮಾಡ್ತಾ ಇಲ್ಲ, ಒಂದು ಕಂಪನಿಯ ಬಗ್ಗೆನೂ ಚರ್ಚೆ ಮಾಡ್ತಾ ಇಲ್ಲ. ನಾನು ಬರೀ ಆಟೋಮೊಬೈಲ್ ಸೆಕ್ಟರ್ ಅಂತೇಳಿ ತಗೊಂಡೆ ಅನ್ಕೊಳ್ರಿ. ಆಟೋಮೊಬೈಲ್ ಸೆಕ್ಟರ್ ಇದೇನಾಯ್ತು? ಆಟೋಮೊಬೈಲ್ಗೆ ಏನಂತಾರೆ ಕನ್ನಡದಲ್ಲಿ? ಈ ವಾಹನ ಉದ್ದಿಮೆ ಅಂತ ತಿಳ್ಕೊಳ್ರಿ. ವಾಹನ ಉದ್ದಿಮೆ. ವಾಹನ ಉದ್ದಿಮೆಯ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದೇನಾಗುತ್ತೆ? ಮಧ್ಯಂತರ. ವೈಯಕ್ತಿಕನ ಅಲ್ಲ, ಸಂಪೂರ್ಣನೂ ಅಲ್ಲ. ವೈಯಕ್ತಿಕನೂ ಅಲ್ಲ, ಸಂಪೂರ್ಣನೂ ಅಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು? ಮೆಸೋ ಅಂತ ಕರಿತೀವಿ. ಮೂರು ಅರ್ಥ ಆದವಲ್ಲ, ಮೈಕ್ರೋ, ಮೆಸೋ. ಮೈಕ್ರೋ, ಮೆಸೋ. ನೋಡ್ರಿ, ಆಪ್ಷನ್ ಎ ಮೈಕ್ರೋ, ಸೂಕ್ಷ್ಮ. ಆಪ್ಷನ್ ಬಿ ಮೆಸೋ, ಮಧ್ಯಂತರ. ಆಪ್ಷನ್ ಸಿ ಮ್ಯಾಕ್ರೋ, ಸಮಗ್ರ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಮೇಲಿನ ಯಾವುದು ಅಲ್ಲ. ಒಬ್ಬ ವ್ಯಕ್ತಿ, ಈಗ ಶಿವರಾಜ್ ಪಲ್ಲೇತ್ ಸರ್ ಬಗ್ಗೆ, ಇವರ ಆರ್ಥಿಕತೆ ವ್ಯವಸ್ಥೆ ಬಗ್ಗೆ ನಾನು ಅಧ್ಯಯನ ಮಾಡೋದಾದ್ರೆ ಯಾವುದು? ಒಬ್ಬ ವ್ಯಕ್ತಿ, ಒಬ್ಬ ಉದ್ದಿಮೆ ಬಗ್ಗೆ ಅಧ್ಯಯನ ಮಾಡೋದಾದ್ರೆ ಯಾವುದು? ವೆರಿ ಗುಡ್. ಓಕೆ. ಎರಡನೇದು ಶಿವರಾಜ್ ಪಲ್ಲೇದು ಬಿಡ್ರಪ್ಪ, ಇಡೀ ಬೆಂಗಳೂರಿನ ಆರ್ಥಿಕತೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ, ಯಾಕಂದ್ರೆ ನಾನು ಇರೋದು ಬೆಂಗಳೂರಿನಲ್ಲಿ, ಇಡೀ ಬೆಂಗಳೂರಿನ ಆರ್ಥಿಕತೆಯಲ್ಲಿ ನಾನು ಒಬ್ಬ, ಬಟ್ ಬೆಂಗಳೂರಿನ ಆರ್ಥಿಕತೆಯನ್ನು ನಾವು ಅಧ್ಯಯನ ಮಾಡೋದಾದ್ರೆ ಬೆಂಗಳೂರು ಒಂದು ಪ್ರಾಂತ ಇಲ್ಲದು, ಒಂದು ನಗರ, ಒಂದು ಪ್ರಾಂತ. ಮ್ಯಾಕ್ರೋ ಆಗತ್ತಿದು. ಒಂದು ಪ್ರಾಂತ, ಒಂದು ದೇಶ, ಒಂದು ರಾಜ್ಯ, ಒಂದು ಸಂಪೂರ್ಣ ನಗರದ ಅಧ್ಯಯನವನ್ನ ನಾವೇನಂತ ಕರಿತೀವಿ? ಸಮಗ್ರ ಅಂತ ಕರಿತೀವಿ. ಕೇವಲ
ಆನ್ಲೈನ್ ಶಿಕ್ಷಣದ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ ಆನ್ಲೈನ್ ಶಿಕ್ಷಣ ಎಡ್ಟೆಕ್, ಇದು ಮಧ್ಯಂತರ. ಬಹಳ ಸಿಂಪಲ್. ಪಾರ್ಲೇಜಿ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಮೈಕ್ರೋ. ಇಡೀ ಕರ್ನಾಟಕದ ಆರ್ಥಿಕತೆ ಬಗ್ಗೆ ಇದು ಮಾಡಿದ್ರೆ ಮ್ಯಾಕ್ರೋ. ಬಿಸ್ಕಿಟ್ ಉತ್ಪಾದನಾ ವಲಯದ ಬಗ್ಗೆ ಚರ್ಚೆ ಮಾಡಿದ್ರೆ ಮೆಸೋ. ಬಿಸ್ಕಿಟ್ ಉತ್ಪಾದನಾ ವಲಯದ ಬಗ್ಗೆ ಚರ್ಚೆ ಮಾಡಿದ್ರೆ ಮೆಸೋ. ಮೆಸೋ ಅಂತಂದ್ರೆ ಮಧ್ಯದಲ್ಲಿ, ಒಬ್ಬ ವೈಯಕ್ತಿಕ ಅಲ್ಲ ಅಥವಾ ಒಂದು ಪೂರಾ ಆರ್ಥಿಕತೆ ಅಲ್ಲ, ಒಂದು ವಿಶೇಷ ವಲಯದ ಬಗ್ಗೆ. ಈ ಬಿಸ್ಕಿಟ್ ಉತ್ಪಾದನಾ ವಲಯ, ಆಟೋಮೊಬೈಲ್ ವಲಯ, ಮೊಬೈಲ್ ಉತ್ಪಾದನಾ ವಲಯ, ಟೆಲಿಕಾಂ ವಲಯ, ಸೊ ಯಾವುದಾದ್ರೂ ಒಂದು ವಲಯದ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಅದನ್ನ ಮೆಸೋ ಅಂತ ಹೇಳಿ ಕರಿತೀವಿ. ಹೋಲ್ ಬೆಂಗಳೂರು ಬಿ ಹೆಂಗಾಗುತ್ತೆ? ಸಿ ಆಗುತ್ತ, ಮ್ಯಾಕ್ರೋದು. ಬೆಂಗಳೂರಿನಲ್ಲಿ ಎಲ್ಲಾ ವಲಯಗಳು ಬರ್ತವೆ, ಎಲ್ಲಾ ರೀತಿ ವ್ಯಕ್ತಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಮೆಸೋ. ಈಗ ನೋಡ್ರಿ, ಒಂದು ಕಂಪನಿ ಬಗ್ಗೆ ನಾವು ಯಾವ್ದಾದ್ರು ಒಂದು ಕಂಪನಿ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ನಾನು ಮೈಕ್ರೋ ಅಂತ ಹೇಳಿದೆ. ಆ ವಲಯ, ಈಗ MRF ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತಾ? MRF ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತಾ? ಎಸ್. MRF ಬಗ್ಗೆ ಅಧ್ಯಯನ ಮಾಡಿದ್ರೆ ಏನಾಗುತ್ತೆ? ಅದು ಮೈಕ್ರೋ ಆಗುತ್ತೆ. ಆದ್ರೆ MRF ಒಂದೇ ಅಲ್ಲ, MRF ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಂಪನಿಗಳು ಕೂಡ ಟೈರ್ ಮಾಡ್ತಾವ. ಸಿಯಟ್ ಕಂಪನಿ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತಾ? ಇನ್ನೂ ಸಾಕಷ್ಟು ಮತ್ತೆ ಯಾವ್ದಾವ್ ಟೈರ್ ಕಂಪನಿ? ಟೈರ್ TVS, ಅಪೋಲೋ, ಇವೆಲ್ಲಾ ಕಂಪನಿಗಳು ಯಾವ ವಲಯ ಅಂತ ಕರಿತೀವಿ ನಾವು? ಟೈರ್ ಉತ್ಪಾದನಾ ವಲಯ ಅಂತ ಕರಿತೀವಲ್ಲ. ಬರೀ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಲಯದ ಅಧ್ಯಯನವನ್ನ ಮಾಡ್ತಾ ಇದೀವಲ್ಲ ನಾವು. ಸೊ ಟೈರ್ ಉತ್ಪಾದನಾ ವಲಯ, ಆ ಒಂದೇ ವಲಯ, ಪೂರ್ತಿ ಆರ್ಥಿಕತೆ ಅಲ್ಲ, ಕೇವಲ ಒಂದೇ ವಲಯದ ಬಗ್ಗೆ ಅಧ್ಯಯನ ಮಾಡಿದ್ರೆ ಏನಾಗುತ್ತದು? ಕೇವಲ ಆ ಒಂದು ವಲಯದ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ ಮೆಸೋ ಆಗುತ್ತೆ. ನೋಡ್ರಿ, ಮ್ಯಾಕ್ರೋ ಅಂದ್ರೆ ಒಂದು ಪ್ರದೇಶ ಅಥವಾ ಒಂದು ರಾಜ್ಯ, ಒಂದು ನಗರ, ಒಟ್ಟು ಆರ್ಥಿಕತೆಯನ್ನು ನಾವು ನೋಡ್ತಿರ್ಬೇಕು. ಆ ಒಂದು ನಗರ ಆಗಿರ್ಬೋದು, ಪ್ರಾಂತ್ಯ ಆಗಿರ್ಬೋದು, ಅಥವಾ ಒಂದು ಪ್ರದೇಶ ಆಗಿರ್ಬೋದು, ಅದರ ಒಟ್ಟು ಆರ್ಥಿಕತೆ ಅಂತ ಹೇಳಿ. ಈಗೆಲ್ಲರಿಗೂ ಕ್ಲಿಯರ್ ಆಯ್ತಾ? ಬೆಂಗಳೂರಮ್ಮ, ಬೆಂಗಳೂರು ಒಂದು ವಲಯ ಇಲ್ಲದು, ಸಾರಿ ಒಂದು ನಗರ ಇಲ್ಲದು. ಆ ನಗರದೊಳಗೆ ಆಟೋಮೊಬೈಲ್ ಕೂಡ ಬರ್ತದೆ, ಟೈರ್ ಉತ್ಪಾದನಾ ವಲಯ ಬರ್ತದೆ, ಬಿಸ್ಕಿಟ್ ಉತ್ಪಾದನೆ, ಎಲ್ಲಾ ವಲಯಗಳು, ಎಲ್ಲಾ ವ್ಯಕ್ತಿಗಳು ಬರ್ತಾರಿಲ್ಲ. ಯಾವುದೇ ಒಂದು ಜಿಯೋಗ್ರಫಿಕಲ್ ಏರಿಯಾ, ಈಗ ನೆನ್ಪಿಟ್ಕೊಬಿಟ್ರೆ, ಜಿಯೋಗ್ರಫಿಕಲ್ ಏರಿಯಾದ ಅಧ್ಯಯನವನ್ನ ಮಾಡಿದ್ರೆ ನಾವು ಅದು ಮ್ಯಾಕ್ರೋ ಆಗುತ್ತೆ. ಇದಕ್ಕೆ ಹಿಂಗಂದ್ರೆ ಇನ್ನೂ ಸಾಕಷ್ಟು ಬ್ರಾಂಚ್ಗಳಿವೆ ಅರ್ಥಶಾಸ್ತ್ರದಲ್ಲಿ. ಇನ್ನೂ ಬಹಳಷ್ಟು ಅದ. ಒಂದು ನಟ್ಶೆಲ್ ಅಲ್ಲಿ ಹೇಳ್ತೀನಿ, ಕೆಲವೊಂದಿಷ್ಟು ವಲಯಗಳನ್ನು ಹೇಳ್ತೀನಿ. ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಅಂತ ಕರೀತಾರೆ ಸಾಕಷ್ಟು ಬಾರಿ. ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಅಂದ್ರೆ ಏನು? ಅಭಿವೃದ್ಧಿ ಅರ್ಥಶಾಸ್ತ್ರ. ಏನು? ಎಸ್. ಅನ್ ಅಕಾಡೆಮಿ ಮೈಕ್ರೋನೇ ಆಗುತ್ತೆ. ಒಂದು ವೈಯಕ್ತಿಕ ಕಂಪನಿ ಬಗ್ಗೆ ನೀವು ಅಧ್ಯಯನ ಮಾಡಿದ್ರೆ ಮೈಕ್ರೋನೇ. ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಅಂತಂದ್ರೆ ಏನು? ಒಂದು ರಾಷ್ಟ್ರವು ಯಾವ ರೀತಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಇದರ ಅರ್ಥ ಏನು? ಒಂದು ರಾಷ್ಟ್ರವು ಯಾವ ರೀತಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಏನು? ರಾಷ್ಟ್ರೀಯ ವರಮಾನ ನಾವು ಯಾವ ರೀತಿ ಹೆಚ್ಚು ಮಾಡಬೇಕು.
ಯಾವ ರೀತಿ ಹೆಚ್ಚು ಮಾಡಬೇಕು ಅನ್ನೋದನ್ನ ನಾವೇನಂತ ಕರಿತೀವಿ? ಇದನ್ನೇನಂತ ಕರಿತೀವಿ? ಅಭಿವೃದ್ಧಿ ಅರ್ಥಶಾಸ್ತ್ರ. ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಅಭಿವೃದ್ಧಿ ಅರ್ಥಶಾಸ್ತ್ರವು ಈ ಕೆಳಗಿನ ಯಾವ ಗುರಿಯನ್ನು ಹೊಂದಿದೆ ಅಂತ ಹೇಳಿ. ಇಟ್ ಏಮ್ಸ್ ಟು ಇನ್ಕ್ರೀಸ್ ಏನು GDP ಆಫ್ ಅ ನೇಷನ್. ದಟ್ ಈಸ್ ಅ ಎಕನಾಮಿಕ್ ಡೆವಲಪ್ಮೆಂಟ್. ಅರ್ಥ ಆಯ್ತಾ? ಎಸ್, ಕಮೆಂಟ್ ಮಾಡೋದನ್ನ ಬಿಟ್ಟು ಕ್ಲಾಸ್ ಕೇಳ್ರಿ, ಸರಿಯಾಗಿ ಅರ್ಥ ಆಗ್ತವೆ. ಶಂಕರಲ್ಲಿ 3 ಸರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲಿ ಹೋಗಿದ್ರಿ, ಏನ್ ಮಾಡತ್ತಿದ್ರಿ? 25 ಕಮೆಂಟ್ ಮಾಡ್ರಿ ಅರ್ಧ ತಾಸ್ನಾಗ. ಪಾಠ ಕೇಳ್ತಾ ಇಲ್ಲ, ನೀವು ಕಮೆಂಟ್ ಮಾಡೋದ್ರೊಳಗೆ ಬಿಜಿ ಇದೀರಿ. ನಾ ಹೇಳಿದ್ ನಮ್ಮ ಕ್ಲಾಸ್ ನಲ್ಲಿ ಅನವಶ್ಯಕ ಕಮೆಂಟ್ ಮಾಡಬೇಡ್ರಿ, ನೀಟಾಗಿ ಪಾಠ ಕೇಳ್ರಿ. ಓಕೆ, ನೋಡ್ರಿ, ನಾನು ಕ್ಲಾಸ್ ಅಲ್ಲಿ ನಾನು ಬಹಳ ಸ್ಟ್ರಿಕ್ಟ್ ಅದನ್ನ, ಬಹಳ ಜನರಿಗೆ ಗೊತ್ತದ, ಬೈದ್ ಬಿಡ್ತೀನಿ ನಾನು, ನನಗೆ ಗೊತ್ತಿಲ್ಲ. ನನಗೆ ಎಲ್ಲರಿಗೂ ಅರ್ಥ ಆಗಬೇಕು. ಎಲ್ಲರಿಗೂ ಅರ್ಥ ಆಗ್ಬೇಕಂತಂದ್ರೆ ನೀವು ಕಮೆಂಟ್ ಮಾಡೋದನ್ನ ಬಿಟ್ಟು ನೀಟಾಗಿ ಪಾಠವನ್ನ ಸರಿಯಾಗಿ ಕೇಳಿಸ್ಕೋಬೇಕು. ಕೊನೆಯ ಬಾರಿಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಮೈಕ್ರೋ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಅಥವಾ ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡೋದು, ಅವರ ಆರ್ಥಿಕತೆ ಅಧ್ಯಯನ ಮಾಡೋದು. ರೈಟ್? ಏನು? ಒಬ್ಬ ವ್ಯಕ್ತಿ ಅಥವಾ ಒಂದು ಘಟಕ, ಒಂದು ಯೂನಿಟ್. ಅದು ಯಾವ್ದಾದ್ರು ಕಂಪನಿ ಇರಬಹುದು. ಯಾವ್ದಾದ್ರು ಒಂದು ಕಂಪನಿ ಎಕ್ಸಾಂಪಲ್ ಹೇಳ್ರಿ. ಯಾವ್ದಾದ್ರು ಒಂದು ಕಂಪನಿ ಅಥವಾ ವ್ಯಕ್ತಿ ಎಕ್ಸಾಂಪಲ್ ಹೇಳ್ರಿ. ಟಾಟಾ ಆಲ್ರೆಡಿ ಹೇಳಿನಲ್ಲ, ಬೇರೆದ ಹೇಳು. ಇನ್ಫೋಸಿಸ್ ಕಂಪನಿ. ಇನ್ಫೋಸಿಸ್ ಕಂಪನಿಯ ಅಧ್ಯಯನ ನಾವು ಮಾಡೋದಾದ್ರೆ ಏನಾಗುತ್ತದೆ? ಇನ್ಫೋಸಿಸ್ ಕಂಪನಿ ಅಧ್ಯಯನ ಆದ್ರೆ ಏನಾಗುತ್ತೆ? ಮೈಕ್ರೋ ಆಗುತ್ತೆ. ಮ್ಯಾಕ್ರೋ ಅಂತಂದ್ರೆ ಏನು? ಒಂದು ಪ್ರದೇಶದ ಒಟ್ಟು ಆರ್ಥಿಕತೆ. ಒಂದು ಪ್ರದೇಶದ ಒಟ್ಟು ಆರ್ಥಿಕತೆ. ಇನ್ಫೋಸಿಸ್ ಯಾವ ರಾಜ್ಯದಲ್ಲಿ ಬರುತ್ತೆ? ಕರ್ನಾಟಕದ ಒಟ್ಟು ಆರ್ಥಿಕತೆನ. ಸೊ ಕರ್ನಾಟಕದ ಒಟ್ಟು ಆರ್ಥಿಕತೆ ಅಧ್ಯಯನ ಮಾಡಿದ್ರೆ ಏನಾಗುತ್ತೆ? ಮ್ಯಾಕ್ರೋ ಆಗುತ್ತಾ? ಆದ್ರೆ ಮಧ್ಯಂತರ ಅಂದ್ರೆ ಏನು? ಒಂದು ಕಂಪನಿನೂ ಅಲ್ಲ, ಒಂದು ಪ್ರದೇಶನೂ ಅಲ್ಲ. ಈ ಸಾಫ್ಟ್ವೇರ್ ಉದ್ದಿಮೆ ಏನಿದೆ, ಆ ಒಂದು ಉದ್ದಿಮೆ ಅದು ವೈಯಕ್ತಿಕನೂ ಅಲ್ಲ, ಅದು ಒಂದು ಪ್ರದೇಶನೂ ಅಲ್ಲ, ಅದು ಒಂದು ಸೆಕ್ಟರ್, ಅದು ವಲಯ. ಅದು ಆ ವಲಯದ ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ ನಾವು? ಆ ವಲಯದ ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ? ಮೆಸ್. ಈಗೆಲ್ಲರಿಗೂ ಅರ್ಥ ಆಯ್ತಾ? ಇನ್ನು ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಅಂತಂದ್ರೆ ಏನು? ಯಾವ ರೀತಿ ಒಂದು ದೇಶದ ಅಥವಾ ಒಂದು ಪ್ರದೇಶದ ರಾಷ್ಟ್ರೀಯ ವರಮಾನವನ್ನು ನಾವು ಹೆಚ್ಚಿಸಬೇಕು, ಯಾವ ರೀತಿ ಆರ್ಥಿಕವಾಗಿ ಅಭಿವೃದ್ಧಿ ಮಾಡಬೇಕು, ಅದನ್ನ ನಾವೇನಂತ ಕರಿತೀವಿ? ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಡೆವಲಪ್ಮೆಂಟಲ್ ಎಕನಾಮಿಕ್ಸ್. ಇನ್ನು ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಅಂತ ಬರುತ್ತೆ. ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಅಂತಂದ್ರೆ ಏನು? ಬಹಳ ದೊಡ್ಡದಿದು. ಪರಿಸರ ಅರ್ಥಶಾಸ್ತ್ರ ಅಂತ ಕರೀತಾರೆ. ಏನು ಪರಿಸರ ಅರ್ಥಶಾಸ್ತ್ರ ಅಂದ್ರೆ? ಆರ್ಥಿಕ ಚಟುವಟಿಕೆಗಳಿಂದ ನೀವು ಅಭಿವೃದ್ಧಿ ಹೊಂದ್ತೀರಿ. ಆದ್ರೆ ಈ ಆರ್ಥಿಕ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಬೀಳುವ ಪರಿಣಾಮಗಳು ಏನು? ಉಂಟಾಗುವ ಪರಿಣಾಮದ ಅಧ್ಯಯನ. ಈಗ ಒಂದು ಡ್ಯಾಮ್ ಕಟ್ಟಿದ್ರೆ ಏನಾಗುತ್ತೆ? ರೈಟ್? ಏನಾಗುತ್ತೆ? ಅಲ್ಲೋ, ಸಾಕಷ್ಟು ಇರಿಗೇಷನ್ ಸಿಗುತ್ತೆ, ನಿಮಗೆ ವಿದ್ಯುತ್ ಉತ್ಪಾದನೆ ಮಾಡಬಹುದು, ಆರ್ಥಿಕವಾಗಿ ಒಳ್ಳೇದಲ್ವಾ ಡ್ಯಾಮ್ ಕಟ್ಟೋದು?
ಒಂದು ಡ್ಯಾಮ್ ಕಟ್ಟೋದು ಆರ್ಥಿಕತೆಗೆ ಒಳ್ಳೇದ ಕೆಟ್ಟದ್ದ? ಅಲ್ಲಿ ನೀರಾವರಿ ಸಿಗುತ್ತೆ, ನಮಗೆ ಜಲ ವಿದ್ಯುತ್ ಸಿಗುತ್ತೆ, ಮತ್ತೊಂದು ಮಗದೊಂದು ಇನ್ನೊಂದು ಇವೆಲ್ಲ ಸಿಗುತ್ತೆ. ಸಿಗ್ತಾವ ಇಲ್ವ? ರೈಟ್. ಆದ್ರೆ ಆ ಡ್ಯಾಮ್ ಕಟ್ಟುವುದರಿಂದ ಎಷ್ಟು ಜನ ತಮ್ಮ ಭೂಮಿಯನ್ನ ಕಳ್ಕೊಂಡ್ರು, ಆಮೇಲೆ ಅದರಿಂದ ಪರಿಸರಕ್ಕೆ ಎಷ್ಟು ಕಾಡು ನಾಶ ಆಯ್ತು, ಎಷ್ಟು ಅಲ್ಲಿರ್ತಕ್ಕಂತಹ ಜೀವಿಗಳು ನಾಶ ಹೊಂದಿದ್ವು, ಇದನ್ನೆಲ್ಲ ಅಧ್ಯಯನ ಮಾಡಬೇಕಾಗತ್ತೆ. ಸಾಕಷ್ಟು ಬಾರಿ ಪರಿಸರ ಮತ್ತು ಅಭಿವೃದ್ಧಿ ಅಂತೇಳಿ ನಿಮ್ಗೊಂದು ಎಸ್ಸೆನೆ ಬಂದಿತ್ತು PSI 2020 ಅದನ್ನ ಅಧ್ಯಯನ ಮಾಡೋದೇನು ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಅಂತ ಕರೀತೀವಿ. ರೈಟ್. ಸೊ ಯಾವ ರೀತಿ ಆರ್ಥಿಕ ಚಟುವಟಿಕೆಗಳಿಂದ ಇದರ ಮೇಲೆ ಅಧ್ಯಯನ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಏನು ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್. ಇದು ಬರ್ಕೊಂಡ್ರೆ ಎಲ್ಲರೂ ಬೇಗ ಬರ್ಕೊಳ್ರಿ. ಸ್ಟಡಿ ಆಫ್ ಇಂಪ್ಯಾಕ್ಟ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಆನ್ ಎನ್ವಿರಾನ್ಮೆಂಟ್. ಆರ್ಥಿಕ ಚಟುವಟಿಕೆಗಳಿಂದ ಯಾವ ರೀತಿ ಪರಿಸರದ ಮೇಲೆ ಪರಿಣಾಮ ಉಂಟಾಗ್ತಿದೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಪೊಲಿಟಿಕಲ್ ಎಕನಾಮಿ. ರಾಜಕೀಯ ಅರ್ಥಶಾಸ್ತ್ರ. ಇದನ್ನ ಮೊದಲು ಫಸ್ಟ್ ಟೈಮ್ ಕೇಳ್ತಿರ್ಬೇಕು ಬಹಳಷ್ಟು ಜನ. ಏನು ರಾಜಕೀಯ ಅರ್ಥಶಾಸ್ತ್ರ ಅಂದ್ರೆ ಏನು? ರಾಜಕೀಯ ಅರ್ಥಶಾಸ್ತ್ರ ಅಂದ್ರೆ ಏನು? ಈ ಸರ್ಕಾರದ ನೀತಿಗಳು ಯಾಕೆ ಒಂದು ದಿಕ್ಕಿನಲ್ಲಿವೆ ಅಥವಾ ದಿಶೆಯಲ್ಲಿವೆ ಎಂದು ತಿಳಿದುಕೊಳ್ಳಲು ಏನು ಮಾಡಬೇಕು ನಾವು? ತಿಳಿದುಕೊಳ್ಳಲು ಯಾರು ಮಾಡಬೇಕು? ರಾಜಕೀಯ ಮತ್ತು ಅರ್ಥಶಾಸ್ತ್ರದ ಅಧ್ಯಯನ ಮಾಡಬೇಕು. ಅರ್ಥಶಾಸ್ತ್ರದ ಜಂಟಿ ಅಧ್ಯಯನ. ಈಗ ಒಂದು ಸರ್ಕಾರ ಬಂತಪ್ಪ, ಒಂದು ಸರ್ಕಾರದವ್ರು ಏನ್ ಮಾಡ್ತಾರೆ? ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಕೊಡೋದು ಆರ್ಥಿಕ ಚಟುವಟಿಕೆ. ಯಾಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ? ಅದರ ಹಿಂದಿನ ಪಾಲಿಟಿಕ್ಸ್ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಗ್ಯಾಸ್ ಫ್ರೀ ಕೊಡೋದಾಗಿರ್ಬೋದು, ಅವೆಲ್ಲ ಎಕನಾಮಿಕ್ ಆಕ್ಟಿವಿಟೀಸ್. ಅದರದನ್ನ ಯಾಕೆ ಕೊಡ್ತಾ ಇದ್ದಾರೆ? ರೈಟ್. ಪಾಲಿಟಿಕ್ಸ್ and economy is needed to study together to understand why public policy takes a particular direction. ಈಗ ಮೊನ್ನೆ ಕೃಷಿ ಮಸೂದೆಗಳು ಬಂದವು, ಹೌದಾ? ಮೊನ್ನೆ ಕೃಷಿ ಮಸೂದೆಗಳು ಬಂದವು. ತಂದಾಗ ಯಾಕೆ ತಂದ್ರು, ರದ್ದು ಮಾಡಿದಾಗ ಯಾಕೆ ರದ್ದು ಮಾಡಿದ್ರು? ಯಾಕಂದ್ರೆ ಕೃಷಿ ಮಸೂದೆಗಳಿಂದ ಆರ್ಥಿಕ ಚಟುವಟಿಕೆಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಉಂಟಾಗ್ತಿತ್ತ. ಅದಕ್ಕೆ ನಾವು ಅರ್ಥಶಾಸ್ತ್ರ, ಒಂದು ದೇಶದ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ಕೋಬೇಕು ಅಂತಂದ್ರೆ ಆ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಅಧ್ಯಯನ ಮಾಡ್ಬೇಕು. ಅದಕ್ಕೆ ಏನಂತ ಕರೀತಾರೆ? ಪೊಲಿಟಿಕಲ್ ಎಕನಾಮಿ ಅಂತ ಕರೀತಾರೆ. ಎಸ್. ಈಗ ಇಂದಿರಾ ಗಾಂಧಿ ಬಂದ್ರು. ಇಂದಿರಾ ಗಾಂಧಿ ಬಂದು ಈ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು. ಅದು ಒಂದು ಆರ್ಥಿಕ ನೀತಿನೇ. ಯಾಕಾಯ್ತು? ಯಾರು ಕೂಡ ನೋಡ್ರಿ, ಯಾವುದೇ ರಾಜಕೀಯದವರಿಗೆ, ಯಾವುದೇ ಧರ್ಮಕ್ಕೆ ಮತ್ತು ಯಾವುದೇ ವೈಯಕ್ತಿಕ ವ್ಯಕ್ತಿಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ಗಳನ್ನ ಮಾಡಬೇಡ್ರಿ. ಇದು ವಿಧಾನಸಭೆ ಅಲ್ಲ, ಶಿವರಾಜ್ ಸರ್ ಕ್ಲಾಸು. ಇಲ್ಲಿ ಸಭ್ಯವಾಗಿ ನಡ್ಕೊಳ್ಳೋದು. ಅದು ಪ್ರಜಾಪ್ರಭುತ್ವ, ನನ್ನದು ಡಿಕ್ಟೇಟರ್ಶಿಪ್. ಸೊ ಹೀಗಾಗಿ ಸಭ್ಯತೆ
ಇರಬೇಕೆಲ್ಲರೂ. Politics and economy is needed to be studied together to understand why public policy takes a particular direction. ಇದಾಯ್ತು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಎಕನಾಮಿ ಬ್ರಾಂಚ್, ಬಿಹೇವಿಯರಲ್ ಎಕನಾಮಿಕ್ಸ್ ಅಂತ ಹೇಳಿ. ವರ್ಣಾತ್ಮಕ ಅರ್ಥಶಾಸ್ತ್ರ, ವರ್ತನಾತ್ಮಕ ಅರ್ಥಶಾಸ್ತ್ರ. ಓಕೆ, ಏನಿದು? ಈ ಮಾರುಕಟ್ಟೆಯ ಬೆಲೆಗಳು, ಲಾಭಗಳು, ರೈಟ್, ಮತ್ತು ವೈಯಕ್ತಿಕವಾಗಿ ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳು ಹೇಗೆ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವುದರ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದರ ಬಗ್ಗೆ ಅಧ್ಯಯನ. ಏನಿದು? ಒಂದು ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಬೆಲೆ ಇರಬಹುದು ಅಥವಾ ಲಾಭಗಳಿರಬಹುದು. ಇದರ ಮೇಲೆ ನಿಮ್ಮ ವೈಯಕ್ತಿಕ ಅಥವಾ ಸಾಮಾಜಿಕ ಮತ್ತು ಇತರ ಒಂದು ಏನು ಬಿಹೇವಿಯರ್ಗಳೇನಿರ್ತವೆ, ಇವು ಯಾವ ರೀತಿಯಾಗಿ ಇದರ ಮೇಲೆ ಪರಿಣಾಮವನ್ನ ಬೀರ್ತವೆ, ಯಾವ ರೀತಿ ಎಕನಾಮಿಕ್ಸ್ ಮತ್ತು ಸೈಕಾಲಜಿಯನ್ನ ಒಟ್ಟಿಗೆ ಎತ್ಕೊಂಡ್ಬರ್ತವೆ. ಇಲ್ಲಿ ಎಕನಾಮಿಕ್ಸ್ ಮೀಟ್ಸ್ ಎಕನಾಮಿಕ್ಸ್ ಪ್ಲಸ್ ಸೈಕಾಲಜಿ, ಇವೆರಡನ್ನ ಸೇರಿ ಅಧ್ಯಯನ ಮಾಡಿದ್ರೆ ನಮಗೇನ್ ಸಿಗುತ್ತೆ? ಬಿಹೇವಿಯರಲ್ ಎಕನಾಮಿಕ್ಸ್ ಸಿಗುತ್ತೆ. ಯಾರು ಯಾಕೆ ಯಾವ ನಿರ್ಧಾರವನ್ನ ತಗೊಳ್ಳುತ್ತಾರೆ, ಯಾರು ಯಾಕೆ ಯಾವ ನಿರ್ಧಾರಗಳನ್ನ, ಮತ್ತು ಆ ನಿರ್ಧಾರಗಳ ಮೇಲೆ ಯಾವ ರೀತಿ ನಿಮ್ಮ ಭಾವನಾತ್ಮಕ ಪರಿಣಾಮಗಳಿರ್ತವೆ, ಯಾವ ರೀತಿ ಸಾಮಾಜಿಕ ಪರಿಣಾಮಗಳಿರ್ತವೆ. ಓಕೆ, ಯಾಕೆ ನೀವು ರ್ಯಾಷನಲ್ ಆಗಿರಲ್ಲ? ಈ ಆಡಮ್ ಸ್ಮಿತ್ ಅವರ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್ ಇದೆ ಗೊತ್ತಾ? ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್, ಆಡಮ್ ಸ್ಮಿತ್ ಇದ್ರ ಬಗ್ಗೆನೇ ಮಾತಾಡ್ತಾರದ್ರಲ್ಲಿ. ಆಡಮ್ ಸ್ಮಿತ್ ಅವರು ಇದ್ರ ಬಗ್ಗೆನೇ ಆಡಮ್ ಸ್ಮಿತ್ ಅವರು ಮಾತಾಡ್ತಾರೆ. ಯಾಕೆ ಒಬ್ಬರ ವರ್ತನೆ, ಒಬ್ಬನ ನಿರ್ಧಾರಗಳ ಮೇಲೆ ಯಾವ ರೀತಿ ಹಲವಾರು ಕಾರಣಗಳಿರ್ತವೆ. ಈಗ ಒಬ್ಬ ಶಿಕ್ಷಕ ಪಾಠ ಮಾಡಬೇಕು, ಏನೇನ್ ನೋಡ್ತಾನ ಅವನು? ಒಬ್ಬ ಶಿಕ್ಷಕ ಪಾಠ ಮಾಡ್ಬೇಕಾದ್ರೆ ಏನ್ ನೋಡ್ತಾನೆ? ಮೊದಲು ನಾನು ಎಷ್ಟು ಜನರಿಗೆ ಪಾಠ ಮಾಡ್ಲಿಕ್ಕೆ ನಂಗೆ ಅವಕಾಶ ಸಿಗುತ್ತೆ, ಸಮಾಜದಲ್ಲಿ ನನ್ನ ಘನತೆ ಗೌರವಗಳು ಎಷ್ಟಿರುತ್ತೆ, ಎಷ್ಟು ನನಗೆ ಆದಾಯ ಬರ್ತದೆ, ಸಾಂಸ್ಕೃತಿಕವಾಗಿ ಎಷ್ಟು ನನ್ನ ಕೊಡುಗೆ ಇರ್ತದೆ. ನಾನು ಒಂದು ನಿರ್ಧಾರ ತಗೋಬೇಕು ಅಂತಂದ್ರೆ ಹಲವಾರು ಸಾಮಾಜಿಕ ಭಾವನಾತ್ಮಕ ಅಂಶಗಳು ಅದ್ರ ಮೇಲೆ ಪರಿಣಾಮ ಬೀರುತ್ತದೆ, ರೈಟ್? ಯಾವ ರೀತಿ ಪರಿಣಾಮ ಬೀರ್ತದೆ? ಎಸ್, ಹೌದು, ಕಸ್ಟಮರ್ಸ್ದು ಇದರಲ್ಲಿ ಬರ್ತದೆ. ಒಬ್ಬ ಅನುಭೋಗಿ ಈಗ ಹೋಗ್ಬಿಟ್ಟು ಒಂದ್ ಅಂಗಡಿಯಲ್ಲಿ ಏನೇ ವಸ್ತು ಖರೀದಿ ಮಾಡ್ತಾನೆ ಅನ್ಕೊಳ್ರಿ. ಒಬ್ಬ ಅನುಭೋಗಿ ಯಾವುದೇ ಒಂದು ಅಂಗಡಿಯಲ್ಲಿ ಹೋಗಿ ಒಂದು ಫ್ರಿಡ್ಜ್ ಅಂಗಡಿ ಇದೆ, ಫ್ರಿಡ್ಜ್ ನಲ್ಲಿ ಅವ ಏನೇನು ಕನ್ಸಿಡರ್ ಮಾಡ್ತಾನೆ, ಅಲ್ಲೂ ಕೂಡ ಅನುಭೋಗಿಯ ವರ್ತನೆ, ಬಿಹೇವಿಯರ್ ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ನಿರ್ಧಾರದ ಮೇಲೂ ಕೂಡ ಯಾವ ರೀತಿ the behavioral economics is the study of the effects of psychological, cognitive, emotional, cultural and social factors on the decisions of the individuals or institutions. ಯಾವ ರೀತಿ ಒಬ್ಬ ವ್ಯಕ್ತಿಯ ನಿರ್ಧಾರಗಳ ಮೇಲೆ ಈ ಭಾವನಾತ್ಮಕ, ಸಾಂಸ್ಕೃತಿಕ, ಸಾಮಾಜಿಕ ಈ ಯಾವ
ರೀತಿಯು ಪ್ರಭಾವ ಬೀರ್ತವೆ ನಿರ್ಧಾರ ಮಾಡಲಿಕ್ಕೆ. ಎಕನಾಮಿಕ್ಸ್ ಪ್ಲಸ್ ಸೈಕಾಲಜಿ ಕೂಡಿ ನಮಗೆ ಬಿಹೇವಿಯರಲ್ ಎಕನಾಮಿಕ್ಸ್ ಬರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಅರ್ಥ ಆಯ್ತಾ ಎಲ್ಲರಿಗೂ? ಬಿಹೇವಿಯರಲ್ ಎಕನಾಮಿಕ್ಸ್ ಒಂದು ಯಾವುದೋ ಒಬ್ಬ ವ್ಯಕ್ತಿ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಬರ್ಕೊಂಡ್ಬಿಟ್ರಿ ಇಂಗ್ಲಿಷ್ನವರು ಕೂಡ. ಬಿಹೇವಿಯರಲ್ ಎಕನಾಮಿಕ್ಸ್ study of psychological, logical, cognitive, cultural, social factors on decisions of individuals or institutions. ಇಷ್ಟ. ಎಸ್, ಯಾರ್ಯಾರಿಗೆ ಬಿಹೇವಿಯರಲ್ ಎಕನಾಮಿಕ್ಸ್ ಅರ್ಥ ಆಗಿದೆ? ಬಿಹೇವಿಯರಲ್ ಎಕನಾಮಿಕ್ಸ್ ಅರ್ಥ ಆಗಿದೆ ಎಲ್ಲರೂ ಕೂಡ SR01 ಟೈಪ್ ಮಾಡುವ. ನೋಡ್ರಿ, ಇವೆಲ್ಲ ಹೊಸ ಟಾಪಿಕ್ಗಳು. ಏನು ಈ ಕೋರ್ಸಲ್ಲಿ ಎಲ್ಲ ಕಲಿಸ್ತೀವಲ್ಲ ಹೊಸ ಟಾಪಿಕ್. ನಿಮ್ಗೇನು ಬರಲ್ಲ ಅಂತ ತಿಳ್ಕೊಂಡು ನಾ ಪಾಠ ಮಾಡ್ತಾ ಇದ್ದೀನಿ. ನಿಮಗೂ ಏನು ಗೊತ್ತಿಲ್ಲ ಅಂತೇಳಿ ಪಾಠ ಕೇಳ್ರಿ. ನಿಮಗೇನು ಬರಲ್ಲ ಅಂತೇಳಿ ನಾ ಪಾಠ ಹೇಳ್ತೀನಿ. ನಿಮಗೇನು ಬರಲ್ಲ ಅಂತ ತಿಳ್ಕೊಂಡು ನೀವು ಪಾಠ ಕೇಳ್ರಿ. ಬೇಗ ಬರ್ಕೊಳ್ರಿ. ಆಮೇಲೆ ಯಾರಿಗೆ ಡೌಟ್ ಇದೆ, ನೆಕ್ಸ್ಟ್ 2 ಮಿನಿಟ್ಸ್ ಅಷ್ಟೇ ಇದೆ ಈಗ ಫಸ್ಟ್ ಡೌಟ್ ಕ್ಲಿಯರಿಂಗ್ ಸೆಷನ್ ಅಲ್ಲಿ. ವಿತಿನ್ 2 ಮಿನಿಟ್ಸ್ ಯಾರಾದ್ರೂ ಡೌಟ್ ಇದ್ರೆ ಡೌಟ್ ಕೇಳ್ರಿ, ಕೈ ಎತ್ತರಿ. ಸರ್ ಕನ್ನಡ ಇಂಗ್ಲಿಷ್ ಎರಡು ಮೀಡಿಯಂ ಹೇಳಿ. ಶಿವರಾಯ ಮತ್ತೆ ಉದುರುದಾಗಿ ಹೇಳತ್ತೆ ನಾನು. इसकी अम्मा की अब्बा की सबकी पूरा तुम्हें बिहेवियरल सोशल सोब कैसे फर्क पड़ता, डिसीजंस कैसे लेते हैं, वो सब स्टडीज करना. ಹಿಂಗೆ ಹೇಳ. ಶಿವ ಹೇಳ್ರಿ, ಹೋದ್ರ? ಹಲೋ, ಹೇಳಿ ಇರೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್, ಇದು ಮೈಕ್ರೋ ಮತ್ತು ಮೈಕ್ರೋ ಸರ್ ಇದನ್ನ ರಾಗ್ನಾರ್ ಪ್ಲೀಸ್ ಪರಿಚಯ ಮಾಡಿಸ್ತಾರೆ ಸರ್. ಇದು ಹೌದು. ಇದು ಮಿಶೋ ಎಕನಾಮಿಕ್ಸ್ ಇದು ಯಾರು ಪರಿಚಯ ಮಾಡಿಸ್ತಾರೆ ಸರ್? ಅಲ್ಲ, ಅದು ಆಮೇಲೆ ಅದು ನೆಕ್ಸ್ಟ್ ಮೈಕ್ರೋ ಬಂದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಬಂದಿದೆ. ಹೌದು ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ರಿವಿಷನ್ ಶುರು ಮಾಡ್ರಿ. ಮತ್ತೆ ಇಲ್ಲಿ ತನಕ ಓದಿದ್ದರ ರಿವಿಷನ್ ಪಟ್ ಅಂತ ಶುರು ಮಾಡ್ರಿ. ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಹೇಳಿದ್ನಲ್ಲ, ಆಲ್ಫ್ರೆಡ್ ಮಾರ್ಷಲ್. ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಹೇಳಿಲ್ವಾ? ಅವರೇ ಆಲ್ಫ್ರೆಡ್ ಮಾರ್ಷಲ್. ಅವರೇ ಬರೆದಿದ್ದು ಫಸ್ಟ್ ಬುಕ್. ಹೇಳಿದ್ನಲ್ಲ, ಇದೆಲ್ಲ ಆಲ್ಫ್ರೆಡ್ ಮಾರ್ಷಲ್ ಅವರೇ ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಅದಾನಿ ಗ್ರೂಪ್ ಬಗ್ಗೆ ಸ್ಟಡಿ ಮಾಡೋದು ಯಾವ ಬ್ರಾಂಚ್ ಅಲ್ಲಿ? ಅದಾನಿ ಗ್ರೂಪ್ ಬಗ್ಗೆ ಸ್ಟಡಿ ಮಾಡೋದು ಮೈಕ್ರೋದಲ್ಲೇ ಬರುತ್ತೆ. ಒಂದು ಸಂಘಟನೆ ಅದು. ಓಕೆ, ಚಲೋ ಒಂದು 2 ಮಿನಿಟ್ಸ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ವಿಲ್ ಕಂಟಿನ್ಯೂ ಆಫ್ಟರ್ ದಟ್. ಓಕೆ, 2 ಮಿನಿಟ್ಸ್ ಬ್ರೇಕ್.
Yes, welcome back everyone. ಯಾರ್ಯಾರು ಬಂದಿದ್ರು ವಾಪಸ್ಸು ಪ್ರೆಸೆಂಟ್ ಹಾಕ್ರಿ. ನೆಕ್ಸ್ಟ್ ಬಿಹೇವಿಯರಲ್ ಎಕನಾಮಿಕ್ಸ್ ಆಯ್ತಾ, ರೈಟ್. ನೆಕ್ಸ್ಟ್ ಇನ್ಫಾರ್ಮೇಶನ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಬಹಳ ಸಿಂಪಲ್ ನೋಡ್ರಿ, ಒಂದ್ಸಲ ಅರ್ಥ ಮಾಡ್ಕೊಳ್ರಿ ಅಷ್ಟೇ ಇದ್ರ ಬಗ್ಗೆ ನೀವು. ಮಾಹಿತಿ ಅರ್ಥಶಾಸ್ತ್ರ ಅಂತೇಳಿ ಮಾಹಿತಿ ಅರ್ಥಶಾಸ್ತ್ರ ನೋಡ್ರಿ, ಮಾಹಿತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಡೇಟಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಯಾವ ರೀತಿ ಆರ್ಥಿಕತೆ ಮೇಲೆ ಮಾಹಿತಿ ಮತ್ತು ಮಾಹಿತಿ ಮೇಲೆ ಆರ್ಥಿಕತೆ ಹೆಂಗೆ ಪ್ರಭಾವ ಬರ್ತದೆ, ಮಾಹಿತಿ ಮತ್ತು ಮಾಹಿತಿ ವ್ಯವಸ್ಥೆಗಳು ಬೀರುವ ಪರಿಣಾಮದ ಅಧ್ಯಯನ. ಸ್ಟಡಿ ಆಫ್ impact of information and information systems on economics. ನೋಡ್ರಿ, ಮಾಹಿತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಅದಾನಿ ಮೇಲೆ ಏನಾಯ್ತಪ್ಪ, ಅದಾನಿ ಮೇಲೆ ಒಂದು ಮಾಹಿತಿ ಹೊರಗಡೆ ಬಿತ್ತು, ಹಿಂಡನ್ಬರ್ಗ್ ರಿಪೋರ್ಟ್ ಅಂತ ಹೇಳಿ. ಅದರಿಂದ ಅದಾನಿದೇನಾಯ್ತು ಆರ್ಥಿಕತೆ, ಅದಾನಿಯ ಶೇರ್ ಪ್ರೈಸ್ ಎಲ್ಲಿಗೆ ಇಳಿದ್ಬಿಟ್ಟು, ಬಿದ್ದಾಡಿ ಹೋಗ್ಬಿಟ್ಟು. ಹಿಂಗ ಮಾಹಿತಿ ಯಾವ ರೀತಿ ಅರ್ಥಶಾಸ್ತ್ರದ ಮೇಲೆ ಪರಿಣಾಮ ಬೀಳ್ತದೆ, ಮಾಹಿತಿ ಯಾವ ರೀತಿ ಅರ್ಥಶಾಸ್ತ್ರದ ಮೇಲೆ ಪರಿಣಾಮ ಬೀಳ್ತದೆ, ಇದು ಕೂಡ ಒಂದಿದು ಅರ್ಥ ಆಯ್ತಾ ಎಲ್ಲರಿಗೂ? Data is the key. It is easy to create but hard to trust. Data, it is easy to, information is easy to create but hard to trust. Information is easy to spread but hard to control. ಸರ್, ಇವೆಲ್ಲ ಹೇಗೆ ಕ್ವಶನ್ ಆಗ್ಬೋದು? ಒನ್ ಲೈನರ್ ಕ್ವಶನ್ ಆಗ್ಬೋದು. ಮಾಹಿತಿ ಅರ್ಥಶಾಸ್ತ್ರ ಎಂದರೆ ಆಪ್ಷನ್ ಎ, ರೈಟ್. ಮನುಷ್ಯನ ನಿರ್ಧಾರಗಳ ಮೇಲೆ ಸಾಮಾಜಿಕ, ಆರ್ಥಿಕ ಮತ್ತು ಮಾನಸಿಕ ವಿಷಯಗಳು ಹೇಗೆ ಪರಿಣಾಮ ಬೀರುತ್ತವೆ. ಆಪ್ಷನ್ ಬಿ, ಒಬ್ಬ ವ್ಯಕ್ತಿಯ ಆರ್ಥಿಕ ಆದಾಯದ ಏರಿಕೆಯ ಬಗ್ಗೆ ಅಧ್ಯಯನ. ಆಪ್ಷನ್ ಸಿ, ಆರ್ಥಿಕತೆಯ ಮೇಲೆ ಮಾಹಿತಿ ಅಥವಾ ಮಾಹಿತಿ ವ್ಯವಸ್ಥೆಗಳ ಬೀರುವ ಪರಿಣಾಮ. ಆಪ್ಷನ್ ಡಿ. ಈ ರೀತಿ ಸಿಂಪಲ್ ಇವು ಇನ್ಫಾರ್ಮೇಶನಲ್ ಎಕನಾಮಿಕ್ಸ್. ಹಂಗೆ ಡೆಮೋಗ್ರಫಿಕ್ ಎಕನಾಮಿಕ್ಸ್ ಅಂತ ಬರುತ್ತೆ. ಇನ್ ಮೇಲೆ ನಿಮ್ಗೆಲ್ಲರಿಗೂ ಅರ್ಥ ಆಗ್ಬಿಡ್ತಾವ. ಇನ್ನು ಸ್ಟೇಟ್ಮೆಂಟ್ ಬರ್ಸಲ್ಲ, ನಾನು ಹೇಳ್ತಾ ಹೋಗ್ತೀನಿ. ಡೆಮೋಗ್ರಫಿ ಎಕನಾಮಿಕ್ಸ್, ಜನಸಂಖ್ಯಾ ಅರ್ಥಶಾಸ್ತ್ರ, ಈಗ ಭಾರತವನ್ನ ಭವಿಷ್ಯದ ಆರ್ಥಿಕ ವ್ಯವಸ್ಥೆ ಅಂತ ಕರೀತಾರೆ. ಇದರ ಪಿತಾಮಹ ಯಾರು? ಜಾನ್ ಗ್ರಾಂಟ್ ಅಂತ ಹೇಳಿ. ಜಾನ್ ಗ್ರಾಂಟ್. ಜನಸಂಖ್ಯೆ ಆರ್ಥಿಕ ವ್ಯವಸ್ಥೆಯ ಮೇಲೆ ಈಗ ಸಾಕಷ್ಟು ವಿಷಯಗಳಿರ್ತವೆ. ಜನಸಂಖ್ಯೆ ಎಷ್ಟಿದೆ, ಇದರ ಗಾತ್ರ ಎಷ್ಟಿದೆ, ಸಾಂದ್ರತೆ ಎಷ್ಟಿದೆ, ವಿತರಣೆ ಎಷ್ಟಿದೆ, ರೈಟ್. ಏಜ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ವಯೋ ಗುಂಪುಗಳು ಯಾವ ರೀತಿ ಇದೆ, ರೈಟ್. ಇಲ್ಲಿ ಪಾಪ್ಯುಲೇಷನ್ನು, ಇಟ್ಸ್ ಸೈಜು, ಡೆನ್ಸಿಟಿ, ಡಿಸ್ಟ್ರಿಬ್ಯೂಷನ್ನು, ಇವೆಲ್ಲ ಯಾವ ರೀತಿ ಆರ್ಥಿಕತೆಯ ಮೇಲೆ ಪರಿಣಾಮ ಬೀಳ್ತದೆ ಅನ್ನೋದೇ ಪಾಪ್ಯುಲೇಷನ್ ಎಕನಾಮಿಕ್ಸ್ ಅನ್ನೋದನ್ನ ಏನಂತ ಹೇಳ್ತೀವಿ ನಾವು?
ಪಾಪ್ಯುಲೇಷನ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸಾಕಷ್ಟು ಈ ರೀತಿ ನಿಮ್ಗೆ ನಾ ಇನ್ನೂ ಹೇಳ್ತಾ ಹೋದ್ರೆ ಬಹಳಷ್ಟು ಹೇಳ್ಬೋದು, ಬಟ್ ನಿಮ್ಗೆ ಕೇಳುವಂತಹ ಸಾಮರ್ಥ್ಯ ಇದೆಯಾ? ರೈಟ್, ಅದು ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಹೊಸಾದ್ ಕೇಳಿದ ಕೂಡಲೇ ಒಂಥರ ಹೃದಯ ಸಮುದ್ರ ಕಲಕಿ ಹೊತ್ತಿದೆ ಶುದ್ಧ ಬೆಂಕಿ ಇದು ಶುರು ಆಗ್ಬಿಡುತ್ತೆ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದ್ರೆ ಹೇಳಿ, ಇರ್ಲಾರ್ದು ಹೇಳಕ್ ನನಗೇನು ಕೆಲಸ ಇಲ್ಲ. ರೋಷಾಗ್ನಿ ಜ್ವಾಲೆ ಉರಿದುರಿದು ನೆಕ್ಸ್ಟ್ ನೋಡ್ರಿ, ಬಹಳ ಸಿಂಪಲ್ ಆಗಿ ಹೇಳ್ಕೊಂತ ಹೋಗ್ತೀನಿ, ನೀವು ಅರ್ಥ ಮಾಡ್ಕೊಳ್ರಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಬರೇ ಡೆಫಿನೇಷನ್ ಬರ್ಸೋದಿಲ್ಲ, ಅದರ ಮೀನಿಂಗ್ ಹೇಳ್ತಾ ಹೋಗ್ತೀನಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಟೈಮ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ ಏನು? ಅಂತಾರಾಷ್ಟ್ರೀಯ ಚಟುವಟಿಕೆಗಳು ಯಾವ ರೀತಿ ಪರಿಣಾಮ ಬೀಳ್ತವೆ, ಅಂತಾರಾಷ್ಟ್ರೀಯ ಚಟುವಟಿಕೆಗಳು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ಯಾವ ರೀತಿ ಆರ್ಥಿಕ ಸಂಬಂಧಗಳು, ಎರಡು ಸಾರ್ವಭೌಮ ರಾಷ್ಟ್ರಗಳು ಅಥವಾ ಒಂದು ರಾಷ್ಟ್ರ ಮತ್ತು ಒಂದು ರಾಷ್ಟ್ರಗಳ ಗುಂಪು, ಆ ರಾಷ್ಟ್ರದ ವಾಣಿಜ್ಯ ನೀತಿ ಯಾವ ರೀತಿ ಇದೆ, ಟ್ರೇಡ್ ಯಾವ ರೀತಿ ಇದೆ, ಪಾವತಿ ಶುಲ್ಕ ಯಾವ ರೀತಿ ಇದೆ, ಇದನ್ನೇನಂತ ಕರಿತೀವಿ? ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ಇದಕ್ಕೇನು ಡೆಫಿನೇಷನ್ ಅವಶ್ಯಕತೆ ಇಲ್ಲ. ಅಂತಾರಾಷ್ಟ್ರೀಯ ವಿಷಯಗಳು ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದು ನೋಡೋದನ್ನೇ ನಾವೇನಂತ ಕರಿತೀವಿ? ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಕರಿತೀವಿ. ಓಕೆ, ಇನ್ನೂ ಸಾಕಷ್ಟು ಬರ್ತವೆ ಇದರಲ್ಲಿ. ಎಕ್ಸಾಂಪ್ಲರಿ ಅಂತ ಹೇಳಿದ್ರೆ ಲಿಬರಲ್ ಮತ್ತು ನ್ಯೂ ಲಿಬರಲ್, ರೈಟ್? ಓಕೆ, ಲಿಬರಲ್ ಮತ್ತು ನ್ಯೂ ಲಿಬರಲ್. ಲಿಬರಲ್ ಎಕನಾಮಿಕ್ಸ್, ಲಿಬರಲ್ ಎಕನಾಮಿಕ್ಸ್ ಅಂದ್ರೆ ಏನು? ಉದಾರತಾವಾದ ಅರ್ಥಶಾಸ್ತ್ರ ಅಥವಾ ಉದಾರ ಅರ್ಥಶಾಸ್ತ್ರ. ಇದರಲ್ಲೇನು? ಇದರಲ್ಲಿ ನಾವೇನು ಅಧ್ಯಯನ ಮಾಡ್ತೀವಿ? ಒಬ್ಬ ವ್ಯಕ್ತಿ ತನ್ನ ನಿರ್ಧಾರಗಳನ್ನ ತಾರ್ಕಿಕವಾಗಿ ಮಾಡ್ತಾನೆ. ಒಬ್ಬ ವ್ಯಕ್ತಿ ನಿರ್ಧಾರಗಳನ್ನ ತಾರ್ಕಿಕವಾಗಿ ಮಾಡ್ತಾನೆ. ಅವನು ಯಾವುದೇ ರೀತಿ ಭಾವನಾತ್ಮಕ ಬಿಹೇವಿಯರಲ್ ಗಿಂತ ಡಿಫ್ರೆಂಟ್ ಇದೆ. An individual makes his decisions rationally. ತಾರ್ಕಿಕವಾಗಿ ಅಂತಂದ್ರೆ ನೀವು ಎಲ್ಲ ಯೋಚನೆ ಮಾಡಿ ಯಾವುದು ಸರಿಯಾಗಿದೆ. ಈಗ ನೋಡ್ರಿ, ಒಂದು ಜಿಯೋಮಿ ಬ್ರ್ಯಾಂಡ್ ಅಂತಿದೆ, ಇನ್ನೊಂದು ಈ ಮೈಕ್ರೋಮ್ಯಾಕ್ಸ್ ಬ್ರ್ಯಾಂಡ್. ಇದರಲ್ಲಿ ಭಾರತದ ಬ್ರ್ಯಾಂಡ್ ಯಾವುದು? ಇದು ಇಂಡಿಯಾದ ಬ್ರ್ಯಾಂಡ್, ಇದು ಜಿಯೋಮಿ ಬ್ರ್ಯಾಂಡ್. ಜಿಯೋಮಿ ಬ್ರ್ಯಾಂಡು ಅದೇ ಫೀಚರ್ ಇರತಕ್ಕಂಥ ಮೊಬೈಲ್ ಅನ್ನ 9,000 ಕೊಡ್ತಾ ಇದೆ. ಮೈಕ್ರೋಮ್ಯಾಕ್ಸ್ ಅದೇ 15,000 ಕೊಡ್ತಾ ಇದೆ. ಸೊ ತಾರ್ಕಿಕವಾಗಿ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಯಾವ್ದು ತಗೋಬೇಕು? ಇದು. ಆದ್ರೆ ಮನುಷ್ಯ ನಮ್ಮ ದೇಶದ ಉತ್ಪನ್ನ ಬಳಸಬೇಕು ಅಂದಾಗ ಇದನ್ನು ತಗೊಂತಾನೆ. ತಾರ್ಕಿಕವಾಗಿ ಅಂತಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ, ತಾರ್ಕಿಕ ಅಂದ್ರೆ ಏನು? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು, ಪ್ರಾಕ್ಟಿಕಲ್ ಆಗಿ, ಬಿಹೇವಿಯರಲ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ, ರೈಟ್? ಎಲ್ಲರೂ. ಆಮೇಲೆ ಉತ್ಪಾದಕ ಬೇಡಿಕೆಯಲ್ಲಿರುವ ವಸ್ತುಗಳನ್ನೇ ಉತ್ಪಾದಿಸ್ತಾನೆ. ಎಲ್ಲಿ ಲಾಭ ಸಿಗ್ತದೆ ಅದನ್ನು ಉತ್ಪಾದಿಸುತ್ತಾನೆ. ಪ್ರೊಡ್ಯೂಸರ್ will produce goods
ದಟ್ ಆರ್ ಇನ್ ಡಿಮ್ಯಾಂಡ್. ಒಬ್ಬ ವ್ಯಕ್ತಿ ತನ್ನ ನಿರ್ಧಾರಗಳನ್ನ ಪ್ರಾಕ್ಟಿಕಲ್ ಆಗಿ ತಾರ್ಕಿಕವಾಗಿ ಮಾಡ್ತಾನೆ. ಹೀಗಾಗಿ ಎಲ್ಲರೂ ತಮ್ಮ ಕೆಲಸವನ್ನ ಬಹಳ ವಿತೌಟ್ ಯಾವುದು ಮಾರಲ್ ಸೆಂಟಿಮೆಂಟ್ಸ್ ಇಲ್ಲದೆ ಮಾಡ್ತಾರೆ. ಆಕ್ಚುಲಿ ಇದು ನಾವು ಏನು ನಮ್ಮ ಆಡಮ್ ಸ್ಮಿತ್ ಹೇಳಿದ್ದು ಇದೆ. ರೈಟ್, ಕ್ಲಿಯರ್ ಇದೆಯಾ? ಇದು ನಾವು ಲಿಬರಲ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ನಿನಗೆ ಇರ್ತಕ್ಕಂಥ ದುಡ್ಡಲ್ಲಿ ಅತಿ ಹೆಚ್ಚು ಉಪಯೋಗ ಬರುವಂತ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ. ಒಬ್ಬ ವ್ಯಕ್ತಿ, ಎಸ್ ಕ್ಲಿಯರ್ ಇದೆಯಾ? ಅರ್ಥ ಆಯ್ತಾ? ಈಗ ನಿಮಗೆ ಪ್ರಾಡಕ್ಟ್ ಇಂಪಾರ್ಟೆಂಟ್ ಅಲ್ಲ, ಯಾವ ಕಂಪ್ನಿದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾವ್ದು ಪ್ರಾಡಕ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಕಂಪ್ನಿದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮನುಷ್ಯ ಏನು ಮಾಡ್ತಾನೆ, ತನಗಲ್ಲಿರ್ತಕ್ಕಂಥ ದುಡ್ಡಿಗೆ ಹೆಚ್ಚಿನ ವ್ಯಾಲ್ಯೂ ಯಾರು ಕೊಡ್ತಾರೆ ಅದನ್ನಷ್ಟೇ ನೋಡ್ತಾನೆ. ಅದು ಪ್ರಾಯೋಗಿಕವಾಗಿ ಯೋಚನೆ ಮಾಡೋದು. ಆಮೇಲೆ ಮನುಷ್ಯನಿಗೆ ಏನು ಬೇಕೋ ಅದನ್ನು ಉತ್ಪಾದನೆ ಮಾಡ್ತಾನೆ. ಈಗ ನಿಮ್ಗೆಲ್ಲರಿಗೂ ಎಕನಾಮಿಕ್ ಕೋರ್ಸ್ ಬೇಕು. ನಾನು ಎಕನಾಮಿಕ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಅದು ಸ್ಟೋರ್ ಅಲ್ಲಿ ಅದನ್ನ ನಾನು ನಿಮ್ಗೆ ಕೊಟ್ಟೆ ಕಡಿಮೆ ದರದಲ್ಲಿ, ಹೌದಾ? ನಾನು ಅದೇ ಸ್ಟೋರ್ ಅಲ್ಲಿ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಯೋಚನೆ ಮಾಡ್ರಿ, ಚೈನಾ ಮತ್ತು ಜಪಾನ್ ಇತಿಹಾಸದ ಕೋರ್ಸ್ ಮಾಡಿದ್ರೆ ಯಾರಾದ್ರೂ ತಗೋತೀರಾ? ನೀವು ಯಾರಾದ್ರೂ ತಗೋತೀರಾ? ಇಲ್ಲ. ಹಂಗೆ ಅದು ನಿಮಗೆ ಏನು ಬೇಕೋ ಅದನ್ನ ಉತ್ಪಾದಕ ನಾನು ಮಾಡ್ತೀನಿ. ನಿಮಗ ಯಾವುದರಲ್ಲಿ ಅತಿ ಹೆಚ್ಚು ಸಿಗ್ತದೆ ಅದನ್ನ ನೀವು ಮಾಡ್ತೀರಿ. ಸೊ ಈ ರೀತಿಯಾಗಿ ಅನೇಕ ರೀತಿಯ ಆರ್ಥಿಕ ವ್ಯವಸ್ಥೆಗಳು ಕಂಡು ಬರ್ತವೆ. ಆರ್ಥಿಕ ವ್ಯವಸ್ಥೆಗಳನ್ನ ನಂತರದಲ್ಲಿ ಹೇಳ್ತೀನಿ. ಇದರಲ್ಲಿ ಮತ್ತೆ ಗಾಂಧಿಯನ್ ಅರ್ಥಶಾಸ್ತ್ರ ಅಂತ ಬರುತ್ತೆ. ಗಾಂಧಿವಾದ ಅರ್ಥಶಾಸ್ತ್ರ ಯಾರಿಗೆ ಗೊತ್ತಿದೆ? ಗಾಂಧಿವಾದ ಅರ್ಥಶಾಸ್ತ್ರ ಅಂದ್ರೆ ಏನು? ಗಾಂಧಿಯನ್ ಎಕನಾಮಿ, ಗಾಂಧಿಯನ್ ಎಕನಾಮಿ ಏನ್ ಹೇಳ್ತದೆ? ಗಾಂಧಿಯನ್ ಎಕನಾಮಿ ಏನ್ ಹೇಳ್ತದೆ? ರೈಟ್, ಇದೇನ್ ಹೇಳ್ತದೆ? ವಿಕೇಂದ್ರೀಕೃತ ಬೆಳವಣಿಗೆ ಅಂತ ಹೇಳ್ತದೆ. ವಿಕೇಂದ್ರೀಕೃತ ಬೆಳವಣಿಗೆ, ಡಿಸೆಂಟ್ರಲೈಸ್ಡ್ ಗ್ರೋತ್ ಅಂತ. ಅಂದ್ರೆ ಇಲ್ಲೇನು ನಾವು ಈ ಗ್ರಾಮಗಳು ಏನ್ ಮಾಡ್ಬೇಕು? ಸ್ವಾವಲಂಬಿ ಆರ್ಥಿಕ ವ್ಯವಸ್ಥೆಯನ್ನ ಹೊಂದಬೇಕು. ಅರ್ಥ ವ್ಯವಸ್ಥೆಯನ್ನ ಹೊಂದಬೇಕು. ರೈಟ್, ದ ವಿಲೇಜಸ್ ಶುಡ್ ಹ್ಯಾವ್ ಅ ಸೆಲ್ಫ್ ರಿಲಯಂಟ್ ಎಕನಾಮೀಸ್. ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ಬೇಕು. ಗುಡಿ ಕೈಗಾರಿಕೆಗಳು ಬೆಳಿಬೇಕು. ಇವೆಲ್ಲ ಗಾಂಧಿ ಎಕನಾಮೀಸ್. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಅರ್ತ್ ಪ್ರೊವೈಡ್ಸ್ ಎನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಫಾರ್ ಎವ್ರಿ ಮ್ಯಾನ್ಸ್ ಗ್ರೀಡ್. ಗಾಂಧೀಜಿಯವರು ನೋಡ್ರಿ, ಸ್ಕ್ಯಾರ್ಸಿಟಿ ಅಸಂಪ್ಷನ್ಗೆ ಸಂಪ್ರೂವ್ಡ್ ಕೊರತೆಯ ಇದು ಹೇಳಿದ್ನಲ್ಲ ವ್ಯಾಖ್ಯಾ ನಿಮಗೆ. ರೈಟ್, ಗಾಂಧೀಜಿ ಏನಂತ ಹೇಳಿದ್ದಾರೆ ಇದನ್ನ ಬರ್ಕೊಳ್ರಿ. ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಗಾಂಧೀಜಿ ಏನ್ ಹೇಳಿದ್ದಾರೆ? ಕೊರತೆ ಹಣಕಾಸನ್ನ ವಿರೋಧ ಮಾಡ್ತಾರೆ ಗಾಂಧೀಜಿ. ಕೊರತೆ ಹಣಕಾಸಿನಲ್ಲಿ ನಾವೇನ್ ಹೇಳಿದ್ವಿ? ರೈಟ್, ಕೊರತೆಯ ಹಣಕಾಸಿನಲ್ಲಿ ನಾನು ಏನ್ ಹೇಳಿದೆ? ಏನಂತ ಹೇಳಿದೆ ನಾನು? ಕೊರತೆ ಹಣಕಾಸಿನಲ್ಲಿ ಎಲ್ಲಿ ಕೊರತೆ ಇದೆ, ನಮ್ಮಲ್ಲಿ ಬಯಕೆಗಳು ಅಪರಿಮಿತವಾಗಿವೆ, ಆದ್ರೆ ಬೇಡಿಕೆ ಅಷ್ಟಿಲ್ಲ. ಅದಕ್ಕೆ ಗಾಂಧೀಜಿ ಏನ್ ಮಾಡಿದ್ರು? ಗಾಂಧೀಜಿ ಏನೋ ಕೊರತೆಯ ವ್ಯಾಖ್ಯಾನ ವಿರೋಧ ಮಾಡ್ತಾರೆ. ವ್ಯಾಖ್ಯಾನ
ವಿರೋಧಿಸಿದರು. ಗಾಂಧೀಜಿ ಅಪೋಸ್ ದ ಸ್ಕ್ಯಾಸಿಟಿ ಡೆಫಿನೇಷನ್. ಏನಂತ ಹೇಳ್ತಾರೆ ಗಾಂಧೀಜಿ? ಈ ಸ್ಟೇಟ್ಮೆಂಟ್ ಬಹಳ ಸರ್ತಿ ಎಕ್ಸಾಮಿಗೆ ಬಂದಿದೆ ನೋಡ್ರಿ, ಬರ್ಕೊಳ್ರಿ, ಯಾರಿಗೂ ಗೊತ್ತಿಲ್ಲ. ಅರ್ತ್ ಪ್ರೊವೈಡ್ಸ್ enough to satisfy every man's need but not every man's greed. ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆಗಳನ್ನ ಪೂರೈಸುವಷ್ಟು ಯಾವುದು ನೀಡುತ್ತದೆ? ಭೂಮಿ ಒದಗಿಸುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ದುರಾಸೆ ಪೂರೈಸುವಷ್ಟಲ್ಲ. ಅಂದ್ರೆ ನಮಗೆ ಏನಿದೆ ಅಷ್ಟೇ ಅವಶ್ಯಕತೆ ಇರೋದನ್ನಷ್ಟೇ ನಾವು ತಗೋಬೇಕು, ದುರಾಸೆಗಳನ್ನ ಪೂರೈಸುವುದಿಲ್ಲ. ಸೊ ಗಾಂಧೀಜಿ ಅವ್ರೇನ್ ಹೇಳಿದ್ರು? ಅವರು ಈ ಸ್ಮಾಲ್ ರೈಟ್, ಈ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಸ್ಮಾಲ್ ಮತ್ತು ಮೀಡಿಯಂ ಸ್ಕೇಲು, ಇವುಗಳ ಬೆಳವಣಿಗೆ ಆಗಬೇಕು. ಈ ಗುಡಿ ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕು. ಗುಡಿ ಕೈಗಾರಿಕೆಗಳು, ಕಾಟೇಜ್ ಇಂಡಸ್ಟ್ರೀಸ್, ಇದನ್ನೆಲ್ಲ ಯಾರು? ಗಾಂಧೀಜಿ ತಮ್ಮ ಎಕನಾಮಿಕ್ಸ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ. ನೋಡ್ರಿ, ಇಲ್ಲಿ ಗಾಂಧಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಎರಡು ಮೀಟ್ ಆದ್ವು ಇವಾಗ, ರೈಟ್. ಇಲ್ಲಿ ಏನ್ ಹೇಳ್ತಾರೆ? ಗಾಂಧೀಜಿಯವರು ಸರ್ವೋದಯ ಅಂತ ಹೇಳ್ತಾರೆ. ಗಾಂಧೀಜಿಯವರು ಏನಂತ ಹೇಳ್ತಾರೆ? ಸರ್ವೋದಯ ಇರಬೇಕು. ಸರ್ವೋದಯ ಅಂದ್ರೆ ಏನು? ಗಾಂಧೀಜಿಯವರ ಸರ್ವೋದಯ ಅಂದ್ರೆ ಏನು? ಏನು? ಗ್ರೇಟರ್ ಗುಡ್ ಆಫ್ ಆಲ್. ಎಲ್ಲರ ಒಳಿತಿಗಾಗಿ ನಾವು ಕೆಲಸ ಮಾಡಬೇಕು. ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಗುಡಿ ಕೈಗಾರಿಕೆಗಳಿದ್ರೆ ಅಲ್ಲಲ್ಲಿ ಅವರಿಗೆ ಏನ್ ಸಿಗ್ತದೆ? ಉದ್ಯೋಗ ಸಿಗ್ತದೆ. ಅಲ್ಲಲ್ಲಿ ಆರ್ಥಿಕತೆ ಸೃಷ್ಟಿ ಆಗುತ್ತೆ. ಎಲ್ಲರೂ ತಮಗೆ ಏನು ಬೇಕು ಅದನ್ನ ತಗೊಂಡು ಚೆನ್ನಾಗಿರ್ತಾರೆ. ಬಟ್ ಈ ನಮ್ಮ ಕೊರತೆ ನಮ್ಗಷ್ಟಿದೆ, ನಾನು ಇಷ್ಟು ಉತ್ಪಾದನೆ ಮಾಡ್ತೀನಿ, ಅದನ್ನು ಉತ್ಪಾದನೆ ಮಾಡ್ತೀನಿ ಅಂದ್ರೆ ಕೆಲಸ ಆಗಲ್ಲ. ಓಕೆ, ನೋಡ್ರಿ, 1.5 ಗಂಟೆ ಕ್ಲಾಸ್ ಅಂತಂದ್ರೆ 1 ಗಂಟೆ 20 ನಿಮಿಷ ನಾ ಥಿಯರಿ ಹೇಳ್ತೀನಿ ನಿಮಗೆ. 10 ನಿಮಿಷ ಲಾಸ್ಟಿಗೆ ಡೌಟ್ ಕ್ಲಿಯರಿಂಗ್ ಇರುತ್ತೆ, 5ರಿಂದ 10 ನಿಮಿಷ. ಸೊ ಅಲ್ಲಿವರೆಗೆ ಬಿಡಿ ಸರ್, ಉಳ್ಳಾಡ್ರಿ ಸರ್, ಬಡದಾಡ್ರಿ ಸರ್, ಲಗಾಟಿಡ್ರಿ ಸರ್, ಏನು ನಡೆಯಲ್ಲ. ಈ ಒಂದು ಕ್ಲಾಸ್ ಅಲ್ಲಿ ಒಬ್ಬನೇ ರೌಡಿ ಇದ್ದಾನೆ. ಆ ರೌಡಿ ಯಾರು? ನಾನೇ ರೌಡಿ. ಬೇರೆ ಯಾರು ರೌಡಿ ಆಗಕ್ ಬಂದ್ರ ತಿಳ್ಕೊರಿ. ನೆಕ್ಸ್ಟ್ ನೋಡ್ರಿ, ಆಮೇಲೆ ನಿಮಗೆ ಆರ್ಥಿಕ ವ್ಯವಸ್ಥೆಗಳನ್ನ ಆಮೇಲೆ ಹೇಳ್ತೀನಿ, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ನೆಕ್ಸ್ಟ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಏನ್ ನೋಡ್ರಿ, ಇನ್ನೂ ಸಾಕಷ್ಟಿವೆ, ಬಟ್ ಈಗ ಬೇಡ. ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳು. ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವ ಇರ್ತವೆ? ಹೀರೋ ಅನ್ಕೊಂಡ್ವಿ, ಎಲ್ಲಾ ಮೂವಿನಲ್ಲಿ ಒಬ್ಬನ ಇರ್ತಾನಲ್ಲ, ಯಾರು? ವಿಲನ್. ಒಂದು ಆರ್ಥಿಕತೆಯಲ್ಲಿ ಯಾವ್ಯಾವ ಚಟುವಟಿಕೆಗಳು ಕಂಡು ಬರ್ತವೆ? ಮೊದಲನೇದಾಗಿ ಉತ್ಪಾದನೆ, ಪ್ರೊಡಕ್ಷನ್.
ಎರಡನೇದಾಗಿ ಯಾವುದು? ವಿತರಣೆ, ಡಿಸ್ಟ್ರಿಬ್ಯೂಷನ್. ಮೂರನೇದಾಗಿ ಅನುಭೋಗ, ಕನ್ಸಂಪ್ಷನ್. ನಾಲ್ಕನೇದಾಗಿ ವಿನಿಮಯ. ಇವು 4 ಚಟುವಟಿಕೆಗಳು ಬಹಳ ಇಂಟ್ರೆಸ್ಟಿಂಗು, ನೆನಪಲ್ಲಿ ಇಟ್ಕೋ. ಉತ್ಪಾದನೆ ಅಂದ್ರೆ ಏನು? ಇಲ್ಲಿ ಒಂದು ನಾರ್ಮಲ್ ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ತೀನಿ. ಏನ್ ಎಕ್ಸಾಂಪಲ್ ತಗೊಳ್ಳಿ? ನಾನು ಏನಾದ್ರೂ ಒಂದು ವಸ್ತು ಹೇಳಿ. ಏನಾದ್ರೂ ಒಂದು ಎಕ್ಸಾಂಪಲ್ ಹೇಳ್ರಿ. ಒಂದು ಬುಕ್ ಅನ್ಕೊ. ಬುಕ್, ಫೋನ್, ಒಂದು ಮೊಬೈಲ್ ಫೋನು. ಮೊಬೈಲ್ ಫೋನು ಯಾವುದೊಂದು ಕಂಪನಿದು? ಆಪಲ್ ಕಂಪನಿ ಅಂತ ಹೇಳ್ಕೊಳ್ರಿ. ಇಲ್ಲಿ ಉತ್ಪಾದನೆಯನ್ನ ಯಾರು ಮಾಡ್ತಾರೆ? ಆಪಲ್ ಕಂಪನಿ. ಆ ಆಪಲ್ ಕಂಪನಿಗೆ ಹಲವಾರು ಉತ್ಪಾದನಾಂಗಗಳು ಬೇಕು, ಅದನ್ನ ಮುಂದೆ ಹೇಳ್ತೀನಿ. ಇದನ್ನ ಯಾರು? ನಮ್ಮ ಹೋಲ್ಸೇಲ್ ಮತ್ತು ರಿಟೇಲ್, ರಿಟೇಲ್ ಡಿಸ್ಟ್ರಿಬ್ಯೂಟರ್ಸು ಮತ್ತು ಆನ್ಲೈನ್ ಇ ಕಾಮರ್ಸ್ ಮೂಲಕ ಇವ್ರೇನ್ ಮಾಡ್ತಾರೆ? ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತಗೋತಿರಲಿ. ಆಪಲ್ ಕಂಪನಿಯವರು ಅಂಗಡಿಗಳಲ್ಲಾಗಿರ್ಬೋದು, ಮಾಲ್ಗಳಲ್ಲಾಗಿರ್ಬೋದು, ಅಮೆಜಾನ್, ಫ್ಲಿಪ್ಕಾರ್ಟ್ ನ ಮೂಲಕ ಏನು ಮಾಡ್ತಾರೆ? ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅಲ್ಲಿಂದ ಅದನ್ನ ಖರೀದಿ ಯಾರು ಮಾಡ್ತಾರೆ? ನಾವು, ರೈಟ್? ಜನರು, ಕನ್ಸ್ಯೂಮರ್. ಖರೀದಿ ಮಾಡುವಾಗ ಏನು ಕೊಡ್ಬೇಕು ನಾವು? ಇಲ್ಲ, ಹಣ ಕೊಡ್ತೀವಿ, ಚಿನ್ನ ಕೊಡಬಹುದು, ಏನಾದ್ರೂ ಕೊಡ್ಬೋದು. ಎಲ್ಲ ಕಲ್ಲು ಕೊಡ್ತಾನತ್ ನೋಡ್ರಿ. ಕಲ್ಲಲ್ಲ, ಕಿಡ್ನಿ ಕೊಟ್ಟರು ಬರಂಗಿಲ್ಲ ಆಪಲ್. ಆಪಲ್ ತಗೋಬೇಕಂದ್ರೆ ಕಲ್ಲು ನಡೆಯಂಗಿಲ್ಲ. ಎಲ್ಲಪ್ಪ ಇನ್ನ ಮೂತ್ರ ಜನಕಾಂಗ ಕೊಡಬೇಕಾಗತ್ತ. ಮೂತ್ರಪಿಂಡ ಏನದು? ಮೂತ್ರಪಿಂಡ ಕೊಡಬೇಕು. ಏನಂತಾರೆ ಕಿಡ್ನಿ ಕನ್ನಡದಲ್ಲಿ? ಅರ್ಥ ಆಯ್ತಾ? ಆರ್ಥಿಕ ಚಟುವಟಿಕೆಗಳು ಯಾವ ರೀತಿ ನಡೀತವೆ? ಇದೇ ರೀತಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನೋಡ್ರಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಏನೇನಿರಬೇಕು? ಉತ್ಪಾದನಾಂಗಗಳು. ಬ್ಯಾಕ್ ಸ್ಲೈಡ್ ಬೇಗ ಬರ್ಕೊಟ್ರಿ. ನೋಡ್ರಿ, ಎಕನಾಮಿ ನೋಡ್ರಿ ಬಹಳ ಡಿಫಿಕಲ್ಟ್ ಅಲ್ಲ. ನಮ್ಮನ್ನು ಸುತ್ತಮುತ್ತಲು ನಡೆಯುವಂತ ಎಕ್ಸಾಂಪಲ್ ಇಂದಾನೆ ನಾವು ಎಕನಾಮಿಯನ್ನು ಅರ್ಥ ಮಾಡ್ಕೋಬೇಕು. ನೀವು ಬಹಳ ದೊಡ್ಡದು ಅಂತೇಳಿ ತಲೆ ಹೊತ್ಕೊಂಡ್ರೆ ತಲೆ ಮೇಲೆ ಏರ್ತದ. ತಲೆ ಒಳಗೆ ಇಟ್ಕೋಬೇಡ್ರಿ. ನಾರ್ಮಲ್ ಇದು ಎಕನಾಮಿ ಅಂದ್ರೆ ನಮ್ಮ ಸುತ್ತಮುತ್ತ. ಆಮೇಲೆ ನನ್ನ ಕೈ ನೋಡಿದ್ಮೇಲೆ ಎಲ್ಲ ನೆನಪಾಯ್ತು ಎಲ್ರಿಗೂ ಕೂಡ. ನೋಡ್ರಿ, ನಾವು ಬಣ್ಣ ಆಡಿವಿ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬಣ್ಣದ ಹಬ್ಬ ನಿಮ್ಮ ಬಾಳಿನಲ್ಲಿ ಬಣ್ಣವನ್ನ ತರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಮುಂದಿನ ಹೋಳಿ ಒಳಗೆ ನೀವು ಪಾಸ್ ಆಗಿ ಬಂದು ನನಗೆ ಬಣ್ಣ ಹಚ್ಚೋಗ್ರಿ. ಎಸ್, ಹ್ಯಾಪಿ ಹೋಲಿ ಟು ಎವ್ರಿ ಒನ್. ಉತ್ಪಾದನಾಂಗಗಳು ಯಾವ್ಯಾವಪ್ಪ? ಮೊದಲನೆಯದ್ದು ಭೂಮಿ, ಎರಡನೆಯದ್ದು ಶ್ರಮ, ಮೂರನೆಯದ್ದು ಬಂಡವಾಳ, ನಾಲ್ಕನೆಯದ್ದು ಸಂಘಟನೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಸೇಮ್ ಒಂದು ಮೊಬೈಲ್ ತಯಾರು ಮಾಡಬೇಕಂದ್ರೆ ಏನೇನು ಬೇಕು? ಒಂದು ಆಪಲ್ ಐಫೋನ್ ತಯಾರು ಮಾಡ್ಬೇಕಂದ್ರೆ ಏನೇನು ತಗೋಬೇಕು ನಾವು? ಏನೇನು ಬೇಕು ನಮಗೆ? ಮೊದಲನೇದಾಗಿ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಒಂದು ಲ್ಯಾಂಡ್ ತಗೊಂತೀವ, ಭೂಮಿ ತಗೋಬೇಕ. ಅದು ಭೂಮಿ ನೀವು ಬಾಡಿಗೆ ಮೇಲಾದ್ರೂ ತಗೊಳ್ರಿ, ಲೀಸ್ ಮೇಲಾದ್ರೂ ತಗೊಳ್ರಿ, ಖರೀದಿ ಮಾಡಾದ್ರೂ ತಗೊಳ್ರಿ. ಓಕೆ, ಅದ್ರ ಮೇಲೆ ನಮಗ್ ಬಂಡವಾಳ ಬೇಕಾ? ಬಂಡವಾಳ ಯಾಕೆ ಬೇಕಾಗುತ್ತೆ? ಬಂಡವಾಳ ಇಲ್ಲಿ ನೀವು ಫ್ಯಾಕ್ಟ್ರಿ ಕಟ್ಲಿಕ್ಕೆ ಬೇಕಾಗುತ್ತೆ.
ಬಂಡವಾಳ ಎಲ್ಲಿ ಎದಕ್ಕೆ ಬೇಕಾಗುತ್ತೆ? ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ಮಷೀನ್ಗಳಿಗೆ ಬೇಕಾಗುತ್ತೆ. ಬರೇ ಭೂಮಿ ಮತ್ತು ಫ್ಯಾಕ್ಟ್ರಿ ಮಷೀನ್ಗಳಿದ್ರೆ ನಡೆಯುತ್ತದೆ? ಇಲ್ಲ ಇಲ್ಲ. ನೀವು ಕಚ್ಚಾ ವಸ್ತುಗಳನ್ನು ತಗೋಬೇಕು, ಅದಕ್ಕೂ ಕೂಡ ನಿಮಗೇನು ಬೇಕು? ಬಂಡವಾಳ ಬೇಕಾಗುತ್ತೆ. ಕಚ್ಚಾ ವಸ್ತು ಭೂಮಿ ಫ್ಯಾಕ್ಟ್ರಿ ಮಷೀನ್ ಇದ್ರೆ ಸಾಕ? ಇಲ್ಲ, ಇಲ್ಲೇನು ಬೇಕು? ಕಾರ್ಮಿಕರು ಬೇಕಾಗ್ತಾರೆ. ಕಾರ್ಮಿಕರು, ಈ ಕಾರ್ಮಿಕರೇ ನಾವೇನಂತ ಕರಿತೀವಿ? ಲೇಬರ್ಸ್ ಅಂತ ಕರಿತೀವಿ. ಲೇಬರ್ ಅವರೇ ಮಾಡ್ತಾರೆ. ಆಮೇಲೆ ಇದನ್ನು ನೋಡ್ಕೊಳ್ಳೋಕ ಒಂದು ಸಂಘಟನೆ ಬೇಕು, ಅದೇ ಆಪಲ್ ಕಂಪನಿ. ಸೊ ಇವೆಲ್ಲ ಇದ್ದಾಗ ಮಾತ್ರ ನೀವು ಒಬ್ರು ಉತ್ಪಾದಕ ಆಗ್ಲಿಕ್ಕೆ ಸಾಧ್ಯ. ಪಗಾರ ಕೊಡಬೇಕು. ಪಗಾರ ಕೊಡ್ಲಿಲ್ಲ ಅಂದ್ರೆ ಕೆಲಸಗಾರರು ಏನು ಮಾಡ್ತಾರೆ? ಸರದ್ ನಿಂತ ಅವ್ರು ಕೊಡ್ತಾರೆ. ನಾವು ಅವ್ರಿಗೆ ಸಂಬಳ ಕೊಡಬೇಕು, ಸಂಬಳ ಕೊಡ್ಲಿಲ್ಲ ಅಂದ್ರೆ ಸರದ್ ನಿಂತ ಅವ್ರು ಕೊಡ್ತಾರೆ. ಹಿಂಗಾಗಿ ಸಂಬಳ ಕೊಡಬೇಕಾಗುತ್ತೆ ಅನಿವಾರ್ಯವಾಗಿ. ಸೊ ನೋಡ್ರಿ, ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು, ಉತ್ಪಾದನಾಂಗಗಳು ಯಾವ್ಯಾವು ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಾಯ್ತಾ? ಈಗ ಸರಿಯಾಗಿ ಗೊತ್ತಾಯ್ತಾ? ಎಸ್. ಡನ್. ನೆಕ್ಸ್ಟ್ ಬರ್ಕೊಳ್ರಿ, ಆರ್ಥಿಕತೆಯ ವಲಯಗಳು. ಆರ್ಥಿಕತೆಯ ವಲಯಗಳು, ಟೈಪ್ಸ್ ಆರ್ ಸೈಪ್ಸ್ ಅಲ್ಲ, ಸೆಕ್ಟರ್ಸ್ ಆಫ್ ಎಕನಾಮಿ ಅಂತ ಬರುತ್ತೆ. ಎಷ್ಟು ವಲಯಗಳಿರ್ತಾವಪ್ಪ? ಎಷ್ಟು ವಲಯಗಳಿವೆ? ಒಟ್ಟು ನಾವು ಸಾಮಾನ್ಯವಾಗಿ 3 ವಲಯ ಅಂತೇಳಿ ಕರಿತೀವಿ. ಬಟ್ ಆದ್ರೆ ಒಟ್ಟು ಎಷ್ಟು ವಲಯಗಳಿವೆ? ಒಟ್ಟು 5 ವಲಯಗಳಾಗಿ ನಾವು ವಿಂಗಡಿಸಬಹುದು. ಒಟ್ಟು 5 ವಲಯಗಳಾಗಿ ವಿಂಗಡಿಸಬಹುದು. ಮೊದಲನೇ ವಲಯ ಏನಂತೇಳಿ ಕರಿತೀವಿ? ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್. ಅರ್ಥ ಮಾಡ್ಕೊಳ್ರಿ ನಾನೇನ್ ಹೇಳ್ತೇನೆ ಅನ್ನೋದು, ಆಮೇಲೆ ನಿಮ್ಗೆಲ್ಲ ಗೊತ್ತಾಗಿತ್ತು. ಪ್ರೈಮರಿ ಸೆಕ್ಟರ್ ಅಲ್ಲಿ ಏನ್ ಮಾಡ್ತೀವಿ? ಭೂಮಿ ಅಥವಾ ನೈಸರ್ಗಿಕ ಸಂಪನ್ಮೂಲ ಬಳಸಿ ಯೂಶುವಲಿ ಏನ್ ಮಾಡ್ತೀವಿ? ನಾವು ಕಚ್ಚಾ ವಸ್ತುಗಳ ತಯಾರಿಕೆ ಮಾಡ್ತೀವಿ. ಪ್ರೊಡಕ್ಷನ್ ಆಫ್ ರಾ ಮೆಟೀರಿಯಲ್ using land or natural resources. Right? ಯಾವ್ಯಾವ್ದು ಎಕ್ಸಾಂಪಲ್ ಹೇಳ್ರಿ? ಎಕ್ಸಾಂಪಲ್ ಹೇಳ್ರಿ. ಯಾವುದು? ವೆರಿ ಗುಡ್. ಕೃಷಿ ಮತ್ತೆ ಯಾವುದು? ಗಣಿಗಾರಿಕೆ, ಎಕಾನಮಿ, ಮೈನಿಂಗ್, ಯಾವುದೇ ಇರಲಿ. ಅದು ಸಿರಿಕಲ್ಚರ್ ಇರಬಹುದು. ಏನಂತೀವಿ ಅದನ್ನ? ರೇಷ್ಮೆ, ಕುರಿ ಸಾಕಾಣಿಕೆ ಆಗಿರ್ಬೋದು. ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿದ್ದ ಇದು. ಡೈರಿಂಗ್, ಪಶು ಸಂಗೋಪನೆ ಎಲ್ಲ, ರೈಟ್, ಎಲ್ಲವೂ ಕೂಡ ಇದರಲ್ಲೇ ಬರ್ತವೆ. ಯಾವ್ಯಾವುದ್ರಲ್ಲಿ ನಾವು ಯಾವ್ದ್ಯಾವ್ದ್ರಲ್ಲಿ ನಾವು ಏನ್ ಮಾಡ್ತೀವಿ? ಈ ಕಚ್ಚಾ ವಸ್ತುಗಳನ್ನ ಅಥವಾ ಭೂಮಿಯನ್ನ ಬಳಸ್ಕೊಂಡು ನಾವು ಉತ್ಪಾದನೆಯನ್ನ ಮಾಡ್ತೀವಿ. ಅದನ್ನ ಏನಂತ ಕರಿತೀವಿ? ಪ್ರೈಮರಿ ಸೆಕ್ಟರ್ ಅಂತೇಳಿ ಕರಿತೀವಿ.
ಪ್ರೈಮರಿ, ಅದು ಫಾರೆಸ್ಟ್ ಇರ್ಬೋದು. ಸೊ ಅದಕ್ಕೆ ನಿಮ್ಗ ಅದನ್ನ ಅರ್ಥ ಮಾಡ್ಕೊಳ್ರಿ ನೀಟಾಗಿ, ಬಹಳ ಇಂಪಾರ್ಟೆಂಟ್. ಪ್ರೈಮರಿ ಎಷ್ಟಿದೆ, ಸೆಕೆಂಡರಿ ಎಷ್ಟಿದೆ, ಟೆರಿಷರಿ ಎಷ್ಟಿದೆ. ಇದರಲ್ಲಿ ನಿಮಗೆ ಮೀನುಗಾರಿಕೆ ಬರುತ್ತೆ, ಫಿಶಿಂಗು ಒಂದಿದೇನೆ ಅಲ್ವಾ, ಈ ಫಾರೆಸ್ಟ್ ರಿಲೇಟೆಡ್ ಆಕ್ಟಿವಿಟೀಸು, ಅರಣ್ಯ ಸಂಬಂಧಿತ ಕೆಲಸಗಳು. ಆಮೇಲೆ ಈ ವಲಯದಲ್ಲಿ ಕಾರ್ಯನಿರ್ವಹಿಸುವಂತ ಕಾರ್ಮಿಕರನ್ನ ಏನಂತ ಕರಿತೀವಿ, ರೆಡ್ ಕಾಲರ್ ಲೇಬರ್ಸ್ ಅಂತ ಕರಿತೀವಿ. ಕೆಂಪು ಕಾಲರ್ ಕಾರ್ಮಿಕರು ಅಂತೇಳಿ ಕರಿತೀವಿ. ಎಲ್ಲಾ ರೀತಿ ಕೋಳಿ ಸಾಕಣೆ, ಜೇನು ಉತ್ಪಾದನೆ, ಹೂವುಗಳು ಎಲ್ಲ ಕೂಡ ಇದರಲ್ಲೇ ಬರುತ್ತೆ. ರೈಟ್, ಎಲ್ಲ ಕೂಡ ಇದರಲ್ಲೇ ಬರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಹಾಗಾದ್ರೆ ಭಾರತದ ಆರ್ಥಿಕತೆಯಲ್ಲಿ, ರೈಟ್, ಭಾರತದ ಆರ್ಥಿಕತೆಯಲ್ಲಿ ಎಷ್ಟು ಪರ್ಸೆಂಟ್ ಇದೆ ಹೆಚ್ಚು ಕಡಿಮೆ ಈ ವಲಯ? ಹೆಚ್ಚು ಕಡಿಮೆ 18.18% GDP-ಗೆ ಕೊಡುಗೆಯನ್ನ ನೀಡಿದೆ. ಹೆಚ್ಚು ಕಡಿಮೆ ಎಷ್ಟು? 18.8% GDP-ಗೆ ಇದು ಕೊಡುಗೆಯನ್ನ ನೀಡಿದೆ. ಕ್ಲಿಯರ್ ಇದೆಯಾ? ಬರ್ಕೊಂಡ್ರ? ಪ್ರಾಥಮಿಕ ವಲಯ, ಫಾರ್ಮರ್ಸು ರೆಡ್ ಕಲರ್ ಅಲ್ಲಿ, ಫಾರ್ಮರ್ಸ್ ಕೂಡ ರೆಡ್ ಕಲರ್ ಯಾಕಂದ್ರೆ ಅಷ್ಟು ಶ್ರಮ ಪಟ್ಟು ಅವ್ರು ದುಡಿತಾರೆ. ರೈಟ್, ಅಷ್ಟು ಶ್ರಮ ಪಟ್ಟು ದುಡಿತಾರೆ. ಓಕೆ, ರಕ್ತ ಸುರಿಸ್ತಾರೆ. ಎಸ್, ಗ್ರೀನ್ ಕೊಡಬೇಕು. ನೆಕ್ಸ್ಟ್ ಎರಡನೇ ವಲಯ, ಇವತ್ತೇ ಹೇಳ ನಾಳೆ ಹೇಳ. ಎರಡನೇ ವಲಯ ಡೌಟ್ ಕೇಳ್ತೀರಾ?